Hello everyone, this is Lohit Kumar R here. ನಿಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ PC ಮತ್ತು PSA ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ 15 ಟಾಪ್ ಕ್ವೆಶ್ಚನ್ಸ್ಗಳನ್ನು ಈ ದಿನ ನಾವು ಡಿಸ್ಕಸ್ ಮಾಡ್ಕೊತ ಹೋಗೋಣ. ಸ್ನೇಹಿತರೆ, ಇದುವರೆಗೂ ಯಾರ್ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿತೌಟ್ ಮೇಕಿಂಗ್ ಇಟ್ ಡಿಲೇ ಲೆಟ್ಸ್ ಗೋ ಟು ದ ಫಸ್ಟ್ ಕ್ವಶನ್. ಸ್ನೇಹಿತರೆ, ಫಸ್ಟ್ ಕ್ವಶನ್ ಈ ಥರ ಇದೆ: ಸರ್ಕಾರವು ನಿಗದಿಪಡಿಸಿದಂತಹ ಅಡೆತಡೆಗಳು ಅಥವಾ ನಿರ್ಬಂಧಗಳು ತೆಗೆದುಹಾಕುವುದು ಅಂತ ಇದೆ. ಇದಕ್ಕೆ ಆನ್ಸರ್ಸ್ಗಳನ್ನು ನೋಡೋಣ. ನಾವು ಇಲ್ಲಿ ಏನಿದೆ ಆನ್ಸರ್ಸ್ಗಳು: ಉದಾರೀಕರಣ ಅಂತ ಇದೆ, ಖಾಸಗೀಕರಣ ಅಂತ ಇದೆ, ಜಾಗತೀಕರಣ ಅಂತ ಇದೆ. ಈ ಕೆಳಗಿನ ಯಾವುದು ಅಲ್ಲ ಅಂತ ಇದೆ. 4 ಆಪ್ಷನ್ಸ್ಗಳಿದೆ. ಇಲ್ಲಿ ಸರ್ಕಾರವು ನಿಗದಿಪಡಿಸಿದಂಥ ಅಡೆತಡೆಗಳು, ನಿರ್ಬಂಧಗಳು, ಇದಕ್ಕೆ ಮೂಲವಾಗಿ ಇನ್ಫಾರ್ಮೇಷನ್ಸ್ಗಳನ್ನು ಕೊಡೋದು ಆದರೆ 1991ರಲ್ಲಿ ಭಾರತದ ಅರ್ಥಶಾಸ್ತ್ರದಲ್ಲಿ, ಭಾರತದ ಒಂದು ಆರ್ಥಿಕತೆಯಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಡೈಮೆನ್ಷನ್ಸ್ ಕ್ರಿಯೇಟ್ ಆಗುತ್ತೆ. ಆ ಡೈಮೆನ್ಷನ್ಸ್ ಏನು ಅಂದರೆ ನ್ಯೂ ಎಕನಾಮಿಕ್ ಪಾಲಿಸಿ ಆಫ್ 1991 ಅಂತ ಕರಿತೀವಿ ಸ್ನೇಹಿತರೆ. ಸೊ ಈ ನ್ಯೂ ಎಕನಾಮಿಕ್ ಪಾಲಿಸಿ ಆಫ್ 1991 ಅಲ್ಲಿ ಭಾರತದ ಹೊಸ ಆರ್ಥಿಕ ನೀತಿ 1991ರ ಪ್ರಕಾರ ಭಾರತದಲ್ಲಿ ವಿದೇಶಿ ವಿನಿಮಯ ದರ ಅಂತ ಒಂದು ಕಾನ್ಸೆಪ್ಟ್ ಇದೆ ಸ್ನೇಹಿತರೆ. ಈ ವಿದೇಶಿ ವಿನಿಮಯ ದರ, ಫಾರಿನ್ ಎಕ್ಸ್ಚೇಂಜ್ ರೇಟ್ ಅನ್ನೋದಿದೆ. ಸೊ ಈ ವಿದೇಶಿ ವಿನಿಮಯ ದರ ಭಾರತದಲ್ಲಿ ಕೊರತೆಯಲ್ಲಿ ನಡೀತಾ ಇತ್ತು. ಯಾವಾಗ? 1990ರ ಟೈಮಲ್ಲಿ. ಆ ಸಮಯದಲ್ಲಿ ವರ್ಲ್ಡ್ ಬ್ಯಾಂಕ್ ಮತ್ತು ವರ್ಲ್ಡ್ ಬ್ಯಾಂಕ್ ಮತ್ತು IMFಗಳು ಎರಡೂ ಕೂಡ ರೆಕಮೆಂಡ್ ಮಾಡ್ತವೆ ಇಂಡಿಯನ್ ಎಕನಾಮಿಕ್ ಸಿಸ್ಟಮ್ಗೆ ಏನಂತ, LPGನ ಇಂಟ್ರೊಡ್ಯೂಸ್ ಮಾಡಿ ಅಂತೇಳಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ಅಂತೇಳಿ, LPG ಅನ್ನು ಇಂಟ್ರೊಡ್ಯೂಸ್ ಮಾಡಿ ಅಂತೇಳಿ ಇಂಡಿಯನ್ ಎಕನಾಮಿಗೆ ರೆಕಮೆಂಡ್ ಮಾಡ್ತಾರೆ. ಆ ಸಂದರ್ಭದಲ್ಲಿ 2 ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ಗಳಿದ್ದಾರೆ. ಒಬ್ಬರು PV ನರಸಿಂಹರಾವ್, ಆ ಟೈಮಲ್ಲಿ ಆಗಿರ್ತಕ್ಕಂತಹ ಪ್ರೈಮ್ ಮಿನಿಸ್ಟರ್, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಆ ಟೈಮಲ್ಲಿ ಫೈನಾನ್ಸ್ ಮಿನಿಸ್ಟರ್ಸ್ಗಳು ಕೂಡ ಆಗಿರ್ತಾರೆ. ಯಾರು? ಮನಮೋಹನ್ ಸಿಂಗ್, ರೈಟ್? ಸೊ ಇವರಿಬ್ಬರು ಏನು ಮಾಡ್ತಾರೆ, ನ್ಯೂ ಎಕನಾಮಿಕ್ ಪಾಲಿಸೀಸನ್ನು ಇಂಟ್ರೊಡ್ಯೂಸ್ ಮಾಡುತ್ತಾರೆ. ನ್ಯೂ ಎಕನಾಮಿಕ್ ಪಾಲಿಸಿಯನ್ನು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಫಸ್ಟ್ ಒನ್, ಉದಾರೀಕರಣಕ್ಕೆ ನಾವು ಏನಂತ ಕರಿತೀವಿ? ಲಿಬರಲೈಸೇಷನ್ ಅಂತ ಕರಿತೀವಿ. ಖಾಸಗೀಕರಣಕ್ಕೆ ಏನಂತ ಕರಿತೀವಿ? ಪ್ರೈವೇಟೈಸೇಷನ್ ಅಂತ ಕರಿತೀವಿ. ಜಾಗತೀಕರಣಕ್ಕೆ ಏನಂತ ಕರಿತೀವಿ? ಗ್ಲೋಬಲೈಸೇಷನ್ ಅಂತ ಕರಿತೀವಿ. ನೋಡಿ, ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಲಿಬರಲೈಸೇಷನ್ ಅಂದರೆ ಏನು ಅಂತ ಹೇಳೋದಾದ್ರೆ ಇಲ್ಲಿ ಭಾರತದ ಆರ್ಥಿಕತೆಯಲ್ಲಿ, ರೈಟ್, ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ರಮ ಆಗಿದೆ. ಜನರ ಆರ್ಥಿಕತೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ನಿರ್ಬಂಧವನ್ನು ಮತ್ತು ನಿಯಂತ್ರಣವನ್ನು ಹೇರದೆ ಜನರ ಆರ್ಥಿಕ ವ್ಯವಸ್ಥೆಯನ್ನು ಏನು ಮಾಡಬೇಕು? ಫ್ರೀಯಾಗಿ, ನೋಡಿ, ಮುಕ್ತವಾಗಿ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ? ಲಿಬರಲೈಸೇಷನ್ ಅಂತ ಕರಿತೀವಿ. ನೋಡಿ, ದ ವರ್ಡ್ ಮೀನಿಂಗ್ ಇಸ್ ಕೇಮ್ ಟು ಬಿ ಕಾಲ್ಡ್ ಎಸ್ ಲಿಬರಲೈಸೇಷನ್. ಡೋಂಟ್ ಬಿ ಕನ್ಫ್ಯೂಸ್ ಹಿಯರ್. ನೆಕ್ಸ್ಟ್ ನಾವು ನೋಡೋಣ ಪ್ರೈವೇಟೈಸೇಷನ್. ನೋಡಿ, ಆಸ್ ದ ನೇಮ್ ಇಂಡಿಕೇಟ್ಸ್, ಪ್ರೈವೇಟೈಸೇಷನ್, ಖಾಸಗೀಕರಣ ಮಾಡ್ತಕ್ಕಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡ್ದ ಅಂದರೆ ಆ ಉದ್ದಿಮೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಬಂಡವಾಳ ಮಿತಿಯನ್ನು ಈ ಮುಂಚೆ ಅಂದರೆ LPG ಇಂಟ್ರೊಡ್ಯೂಸ್ ಆಗೋಕ್ಕಿಂತ ಮುಂಚೆ ವಿಧಿಸ್ತಾ ಇತ್ತು. ಬಟ್ ಈ ಒಂದು LPG ಇಂಟ್ರೊಡ್ಯೂಸ್ ಆದಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಂಡವಾಳ ಮಿತಿ ಇರೋದಿಲ್ಲ. ಆ ಒಂದು ಸಂಸ್ಥೆಯ, ಆ ಒಂದು ಉದ್ದಿಮೆಯ ಮಿತಿಯನ್ನು ಕೂಡ ನಾವೇನು ಮಾಡಬೇಕು? ವಿಸ್ತರಣೆಯನ್ನು ಮಾಡ್ಬೋದು. ಅದರ ಜೊತೆಗೆ ಆ ಉದ್ದಿಮೆಯ ಜೊತೆಗೆ ಹಲವಾರು ಬ್ರಾಂಚಸ್ಗಳನ್ನು ನಾವೇನು ಮಾಡ್ಬೋದು? ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಇದನ್ನು ನಾವೇನಂತ ಕರಿತೀವಿ? ಪ್ರೈವೇಟೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಬರೋಣ, ಗ್ಲೋಬಲೈಸೇಷನ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೋಡಿ, ಗ್ಲೋಬಲೈಸೇಷನ್ ಅಂತ ಕರಿತೀವಿ, ಜಾಗತೀಕರಣ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ತೀನಿ ನಾನು ನಿಮಗೆ, ಭಾರತದ ಆರ್ಥಿಕತೆಯನ್ನ ವಿಶ್ವದ ಆರ್ಥಿಕತೆಗೆ ನಾವೇನು ತೆರೆದಿಡ್ತೀವಲ್ಲ, ವಿಶ್ವದ ಆರ್ಥಿಕತೆಗೆ ನಾವೇನು ನಮ್ಮ ಭಾರತದ ಎಕಾನಮಿನ ತೆರೆದಿಡ್ತೀವಲ್ಲ, ಇದನ್ನ ನಾವೇನಂತ ಕರಿತೀವಿ? ಗ್ಲೋಬಲೈಸೇಷನ್ ಅಂತ ಕರಿತೀವಿ, ಜಾಗತೀಕರಣ ಅಂತ ಕರಿತೀವಿ. ಇದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ಗಳನ್ನು ನೋಡೋದಾದ್ರೆ ನೋಡಿ, ಚೀನಾ ದೇಶದ ಬೊಂಬೆಗಳಾಗಿರ್ಬಹುದು, ಮೊಬೈಲ್ ಫೋನ್ಸ್ಗಳಾಗಿರ್ಬಹುದು, ರೈಟ್, ಇನ್ನಿತರ ವಸ್ತುಗಳನ್ನು ನಾವು ಆಮದು ಮಾಡ್ಕೊಂಡಿರ್ತೀವಿ. ಸೊ ಇಟ್ ಈಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ಯಾವುದು? ಗ್ಲೋಬಲೈಸೇಷನ್. ಅದೇ ಥರ ಜಪಾನ್ ದೇಶದ ಟಿವಿಗಳನ್ನು ಕೂಡ ನಾವು ನೋಡ್ತೀವಿ. ಅದೇ ರೀತಿ ಆಸ್ಟ್ರೇಲಿಯಾ ದೇಶದ ಸೇಬನ್ನು ಕೂಡ ನಾವು ನೋಡ್ತೀವಿ, ಆ್ಯಪಲ್ಸ್ಗಳನ್ನು ಕೂಡ ನೋಡ್ತೀವಿ. ಸೊ ಇವೆಲ್ಲ ಟರ್ಮಿನಾಲಜಿಸ್ಗಳು ಈ LPGಯಲ್ಲಿ ಬರ್ತವೆ. ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. LPGಯನ್ನು ನೀವು ಏನು ಮಾಡಬೇಕಾಗತ್ತೆ? ರಿಮೈಂಡ್ ಮಾಡಬೇಕಾಗತ್ತೆ, ರೈಟ್. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ವಲಯ
ದಲ್ಲಿ ಬರುತ್ತೆ ಅಂತ ಕೇಳ್ತಿದ್ದಾರೆ ಕ್ವಶನ್ಸು. ರೈಟ್, ಇಲ್ಲಿ ಕ್ವಶನ್ಸ್ ಅನ್ನ ನೋಡೋದಾದ್ರೆ, ಇಲ್ಲಿ ಆನ್ಸರ್ಸ್ ಗಳನ್ನ ನೋಡೋದಾದ್ರೆ, ಕೃಷಿ ವಲಯ, ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು, ಜೊತೆಗೆ ಹಾಲು ಉತ್ಪಾದಕತೆ ಅಂತಿದೆ, ಕೊನೆಗೆ ಆರ್ಥಿಕತೆ ಅಂತ ಇದೆ. ಫಸ್ಟ್ ಆಫ್ ಆಲ್ ಪ್ರಾಥಮಿಕ ವಲಯ ಅಂದರೆ ಏನು ನೋಡಿ. ಇಂಡಿಯನ್ ಎಕನಾಮಿಕ್ ಸಿಸ್ಟಮ್ಸ್ ಅಲ್ಲಿ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಅಂಡ್ ಥರ್ಸರಿ ಸೆಕ್ಟರ್ ಅಂತ ಕರಿತೀವಿ. ಅಂದ್ರೆ ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಅಂತೇಳಿ ಕರಿತೀವಿ. ಸೊ ಈ ಪ್ರಾಥಮಿಕ ವಲಯದಲ್ಲಿ ಯಾವ ಯಾವ ವಿಷಯಗಳು ಬರ್ತವೆ ಅಂದ್ರೆ, ದೇಶದ ಆರ್ಥಿಕತೆಯು ಸ್ವಾಭಾವಿಕ ಸಂಪನ್ಮೂಲಗಳನ್ನ, ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಯಾವ ಯಾವ ಚಟುವಟಿಕೆಗಳು ಕಚ್ಚಾ ಪದಾರ್ಥಗಳನ್ನ ಅಂದ್ರೆ ರಾ ಮೆಟೀರಿಯಲ್ಸ್ ಗಳನ್ನ ಏನು ಪ್ರೊಡ್ಯೂಸ್ ಮಾಡ್ತಾವಲ್ಲ, ಈ ಎಲ್ಲಾ ವಲಯಗಳು, ಈ ಎಲ್ಲಾ ಚಟುವಟಿಕೆಗಳು ಯಾವುದರಲ್ಲಿ ಬರ್ತವೆ? ಪ್ರೈಮರಿ ಸೆಕ್ಟರ್ಸ್ ಗಳಲ್ಲಿ ಬರ್ತವೆ. ಕೀಪ್ ರಿಮೆಂಬರ್ ಹಿಯರ್, ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಶನ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಕೃಷಿ ವಲಯ, ಹೌದು ಕೃಷಿ ವಲಯ ಪ್ರಾಥಮಿಕ ವಲಯದಲ್ಲೂ ಬರುತ್ತೆ. ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು ಅಂತ ಇದೆ ನೋಡಿ. ಈ ಕೃಷಿ ವಲಯದಲ್ಲಿ ಕೃಷಿಯ ಜೊತೆಗೆ ಯಾವ್ದು ಬರುತ್ತೆ? ಗಣಿಗಾರಿಕೆ ಬರುತ್ತೆ, ಅದರ ಜೊತೆಗೆ ಪಶುಸಂಗೋಪನೆ ಬರುತ್ತೆ, ಅದರ ಜೊತೆಗೆ ಅರಣ್ಯಗಾರಿಕೆ ಬರುತ್ತೆ, ಜೊತೆಗೆ ಮೀನುಗಾರಿಕೆ ಬರುತ್ತೆ. ಏನು ನಾವು ಪಿಸಿಕಲ್ಚರ್, ಮೇರಿಕಲ್ಚರ್ ಅಂತ ಏನು ಕರಿತೀವಲ್ಲ, ಈ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಚಟುವಟಿಕೆಗಳು ಕೂಡ ಬರುತ್ತೆ. ಹೆನ್ಸ್ ದ ಆನ್ಸರ್ ಹಿಯರ್ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳು. ರೈಟ್, ಇಲ್ಲಿ ಸೆಕೆಂಡರಿ ಸೆಕ್ಟರ್ ಅಂತ ಇನ್ನೊಂದು ಉಳ್ಕೊಂಡಿದೆ, ತುಂಬಾನೇ ಪ್ರಮುಖವಾಗಿರ್ತಕ್ಕಂಥದ್ದು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ಸ್ ನೋಡಿ. ಈ ಸೆಕೆಂಡರಿ ಸೆಕ್ಟರ್ಸ್ ಅನ್ನ ನಾವು ಏನಂತ ಕರಿತೀವಿ? ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಅಂತಾನು ಕೂಡ ಕರಿತೀವಿ. ಅದರ ಜೊತೆಗೆ ಕೈಗಾರಿಕಾ ವಲಯ ಅಂತಾನು ಕೂಡ ಕರಿತೀವಿ. ಅದರ ಜೊತೆಗೆ ಕೊನೆಯದು ಯಾವುದಿದ್ರೆ ತೃತೀಯ ವಲಯ ಅಂತ ಇದೆ ನೋಡಿ. ಇದು ಕೈಗಾರಿಕೆ ವಲಯದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಟ್ಟಡ ನಿರ್ಮಾಣ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ವೆದರ್ ಇಟ್ ಇಸ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಬೋತ್ ಆರ್ ಕಮ್ಸ್ ಅಂಡರ್ ಕೈಗಾರಿಕಾ ವಲಯ. ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಕೂಡ ಕೈಗಾರಿಕಾ ವಲಯದಲ್ಲಿ ಬರುತ್ತೆ. ತೃತೀಯ ವಲಯ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಒಂದು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದ. ತೃತೀಯ ವಲಯದಲ್ಲಿ ಈ ಕೆಳಗಿನ ಯಾವ ವಿಷಯಗಳು, ಯಾವ ಚಟುವಟಿಕೆಗಳು ಬರ್ತವೆ ಅಂತೇಳಿ. ಈ ತೃತೀಯ ವಲಯವನ್ನ ನಾವು ಏನಂತ ಕರಿತೀವಿ? ಸರ್ವಿಸ್ ಸೆಕ್ಟರ್ಸ್ ಅಂತಾನು ಕೂಡ ಕರಿತೀವಿ, ಅಥವಾ ಸೇವಾ ವಲಯ ಅಂತಾನು ಕೂಡ ಕರಿತೀವಿ. ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಬರ್ತಕ್ಕಂಥ ಚಟುವಟಿಕೆಗಳು ಬ್ಯಾಂಕಿಂಗ್ ಆಗಿರ್ಬೋದು, ಹಾಸ್ಪಿಟಲ್ಸ್ಗಳಾಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜೀಸ್ ಆಗಿರ್ಬೋದು, ಇನ್ನೊಂದು BPO ಮತ್ತು ಕರೆ ಕೇಂದ್ರಗಳು ಅಂತ ಕರಿತೀವಿ. ರೈಟ್, ಕಾಲ್ ಸೆಂಟರ್ಸ್ ಅಂತ ಕರಿತೀವಿ. ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ ಅಂಡ್ ಕಾಲ್ ಸೆಂಟರ್ಸ್, ಕರೆ ಕೇಂದ್ರಗಳು ಅಂತ ಕರಿತೀವಿ. ಸೈನ್ಸ್ ಅಂಡ್ ಟೆಕ್ನಾಲಜಿನೂ ಕೂಡ ಇದರಲ್ಲೇ ಬರುತ್ತೆ ನೋಡಿ. ತುಂಬಾನೇ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಇಂಡಿಯನ್ ಎಕನಾಮಿಕ್ ಸಿಸ್ಟಮ್ಸ್ ಅಲ್ಲಿ ನ್ಯಾಷನಲ್ ರೆವಿನ್ಯೂಗೆ ಅತೀತವಾಗಿರ್ತಕ್ಕಂಥ, ತೀವ್ರತರವಾಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ಸ್ ಗಳನ್ನ ಕೊಡ್ತಾ ಇರ್ತಕ್ಕಂಥ ವಲಯ ಯಾವುದು ಅಂತ ನಿಮಗೆ ಕ್ವಶನ್ಸ್ ಅನ್ನ ಕೇಳಿದ್ರೆ ಎಕ್ಸಾಮ್ಸ್ಗಳಲ್ಲಿ ತೃತೀಯ ವಲಯ ಅಂತ ಹೇಳಬೇಕು. ಯಾಕಂದ್ರೆ ಸ್ವತಂತ್ರಗೊಂಡಂತಹ ಸಂದರ್ಭದಲ್ಲಿ ಪ್ರಾಥಮಿಕ ವಲಯದಿಂದ ಜಾಸ್ತಿ ಸಂಪತ್ತು ಬರ್ತಾ ಇತ್ತು, ಆದಾಯ ಬರ್ತಾ ಇತ್ತು. ಬಟ್ ನೌ ಆಸ್ ಪರ್ 2017 ತೃತೀಯ ವಲಯದಿಂದ ಅಂದ್ರೆ ಈ ಟರ್ಸರಿ ಸೆಕ್ಟರ್ಸ್ ಇಂದ ತುಂಬಾನೇ ಏನಾಗ್ತಾ ಇದೆ? ಆದಾಯ, ಇನ್ಕಮ್ ಬರ್ತಾ ಇದೆ ನಮ್ಮ ಇಂಡಿಯನ್ ಎಕನಾಮಿಕ್ ಸಿಸ್ಟಮ್ಸ್ಗೆ. ಸೊ ಇಷ್ಟು ಸ್ನೇಹಿತರೆ, ಇಲ್ಲಿ ನಿಮಗೆ ಆನ್ಸರ್ಸ್ ಗೊತ್ತಾಯ್ತು ಅಂತ ಹೇಳ್ತೀನಿ. ಅಗ್ರಿಕಲ್ಚರಲ್ ಅಲೈಡ್ ಆಕ್ಟಿವಿಟೀಸ್, ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳು. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಇಲ್ಲಿ ವಿಶ್ವಸಂಸ್ಥೆ UNO ಅಸ್ತಿತ್ವಕ್ಕೆ ಬಂದಂಥ ವರ್ಷ. ತುಂಬಾನೇ ಈಸಿ ಆಗಿರ್ತಕ್ಕಂಥದ್ದು. ಏನಕ್ಕೆ ಈ ಕ್ವಶನ್ಸ್ಗಳನ್ನು ಚೂಸ್ ಮಾಡಿದ್ದೀನಿ ಅಂದರೆ, ಕರೆಂಟ್ ಅಫೇರ್ಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿದ್ಯಮಾನಗಳು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಆಗಿದೆ ನೋಡಿ. 1943 ಅಲ್ಲ, 1944 ಅಲ್ಲ, 1946 ಅಲ್ಲ, 1945 ಅಕ್ಟೋಬರ್ 24 ಅಂತ ಕರಿತೀವಿ. ರೈಟ್, ಸೊ ಈ ಒಂದು ಡೇಟಿಗೆ ನಾವು ವಿಶ್ವಸಂಸ್ಥೆ ಸಂಸ್ಥಾಪನಾ ದಿನ ಅಂತಲೂ ಕೂಡ ಕರಿತೀವಿ. ಇಲ್ಲಿ ಎರಡು ಕರೆಂಟ್ ಅಫೇರ್ಸ್ ಇದೆ, ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 2019ರಲ್ಲಿ ಯುನೈಟೆಡ್ ನೇಷನ್ನ ಸಾಮಾನ್ಯ ಸಭೆ ಏನಿದೆಯಲ್ಲ, ಅದು ಒಂದು ಘೋಷವಾಕ್ಯವನ್ನ ಕೊಡುತ್ತೆ, ಅಂದ್ರೆ ಇಂಟರ್ನ್ಯಾಷನಲ್ ಇಯರ್ ಅಂತ ಕೊಡುತ್ತೆ. ಆ ಇಂಟರ್ನ್ಯಾಷನಲ್ ಇಯರ್ ಯಾವುದು ಅಂದ್ರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಇಂಡೋಜಿನಿಯಸ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ರೈಟ್, ದೇಶೀಯ ಭಾಷೆಗಳ ವರ್ಷ. ಕೀಪ್ ರಿಮೆಂಬರ್ ಹಿಯರ್, ದೇಶೀಯ ಭಾಷೆಗಳ ವರ್ಷ ಅಂತೇಳಿ 2009ನೇ ವರ್ಷವನ್ನು ಕನ್ಕ್ಲೂಡ್ ಮಾಡ್ತೀವಿ. ಅದರ ಜೊತೆಗೆ 2020ನೇ ವರ್ಷವನ್ನು ನಾವೇನಂತ ಕರಿತೀವಿ? ಇಂಟರ್ನ್ಯಾಷನಲ್ ಇಯರ್ ಆಫ್ ಪ್ಲಾಂಟ್ ಹೆಲ್ತ್ ಅಂತೇಳಿ ಕರಿತೀವಿ. ಇಂಟರ್ನ್ಯಾಷನಲ್ ಇಯರ್ ಆಫ್ ಪ್ಲಾಂಟ್ ಹೆಲ್ತ್ ಅನ್ನೋದು ಬೋತ್ ಆರ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ. ರೈಟ್, ಇಂಟರ್ನ್ಯಾಷನಲ್ ಇಯರ್ ಆಫ್ ಪ್ಲಾಂಟ್ ಹೆಲ್ತ್ ನೋಡಿ, ತುಂಬಾನೇ ಇಂಪಾರ್ಟೆಂಟ್. ರೈಟ್, ಅದರ ಜೊತೆಗೆ ವಿಶ್ವಸಂಸ್ಥೆಗೆ ಏನು 193 ಸದಸ್ಯ ರಾಷ್ಟ್ರಗಳಿದ್ದಾವಲ್ಲ, ಆ 193 ಸದಸ್ಯ ರಾಷ್ಟ್ರಗಳು ಸಾಮಾನ್ಯ ಸಭೆಗೂ ಕೂಡ ಸದಸ್ಯತ್ವವನ್ನು ಹೊಂದಿರುತ್ತೆ. ಸೊ ಈ 190 ಸದಸ್ಯ ರಾಷ್ಟ್ರಗಳು ಪ್ರತಿಯೊಬ್ಬರು ಕೂಡ ವಿಶ್ವಸಂಸ್ಥೆಗೆ ಕಾಯಂ ಪ್ರತಿನಿಧಿಗಳು. ರೈಟ್,
ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ಸ್ಗಳು ಇರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ 2020ರಲ್ಲಿ ಟಿ ಎಸ್ ತಿರುಮೂರ್ತಿ ಅವರು ವಿಶ್ವಸಂಸ್ಥೆಯ ಕಾಯಂ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ. ಅದರ ಜೊತೆಗೆ WHO ಅಂತೇಳಿ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಇದೆ, ಅಂದರೆ ವಿಶ್ವಸಂಸ್ಥೆಯ ಸಹ ಸಂಸ್ಥೆ ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕರಿತೀವಿ, ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಕರಿತೀವಿ. ಈ ವಿಶ್ವ ಆರೋಗ್ಯ ಸಂಸ್ಥೆಗೆ ಸಂಬಂಧಪಟ್ಟಂತೆ ಕಾರ್ಯಕಾರಿ ಸಮಿತಿ ಅಂತ ಕರಿತೀವಿ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಹರ್ಷವರ್ಧನ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ತುಂಬಾನೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಇದರ ಜೊತೆಗೆ UNSC ಅಂತ ಇನ್ನೊಂದು ಸಪರೇಟ್ ಆಟೋನಮಸ್ ಅಂಗಸಂಸ್ಥೆ ಬರುತ್ತೆ, ಅದರ ಹೆಸರು ಏನು ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಂತೇಳಿ. ನೋಡಿ, ಇದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿದ್ದೆ ನಾನು ನಮ್ಮ ಚಾನಲಲ್ಲಿ, ದಯವಿಟ್ಟು ಅದನ್ನು ವಾಚ್ ಮಾಡಿ ಅಂತ ಹೇಳ್ತಾ, ನೋಡಿ ಇಲ್ಲಿ ಭದ್ರತಾ ಮಂಡಳಿ 15 ಮೆಂಬರ್ ಕಂಟ್ರೀಸ್ ಇದೆ, ಅಂದರೆ 15 ಸದಸ್ಯ ರಾಷ್ಟ್ರಗಳಿದ್ದಾವೆ. ಸೊ ಅದರಲ್ಲಿ 10 ಸದಸ್ಯ ರಾಷ್ಟ್ರಗಳು ನಾನ್ ಪರ್ಮನೆಂಟ್ ಮೆಂಬರ್ಸು, 5 ಸದಸ್ಯ ರಾಷ್ಟ್ರಗಳು ಪರ್ಮನೆಂಟ್ ಮೆಂಬರ್ಸು, ಇವರಿಗೆ ವಿಟೋ ಪವರ್ಸ್ಗಳಿರುತ್ತೆ. ಸೊ ಈ 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ಅಂದರೆ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರದಲ್ಲಿ ಭಾರತ 2020ರಿಂದ 2022 ಅವಧಿಗೆ ಇಂಡಿಯಾ ಸೆಲೆಕ್ಟ್ ಆಗಿದೆ. ಇದನ್ನ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಒಂದು ವಿಡಿಯೋ ಇದೆ ಆಲ್ರೆಡಿ, ಅದನ್ನು ನೀವು ವಾಚ್ ಮಾಡಿ ಅಂತ ಹೇಳ್ತಾ, ನೋಡಿ ಇಲ್ಲಿ ಆನ್ಸರು 1945. ಬಿ ರಿಮೆಂಬರ್, ವೆರಿ ಇಂಪಾರ್ಟೆಂಟ್ ಒನ್, ರೈಟ್. ನೆಕ್ಸ್ಟ್ ನೋಡೋಣ, ಇಲ್ಲಿ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನ ಪ್ರಿಫರೆನ್ಸ್ ಅನ್ನ ನೀಡಲಾಗಿದೆ ಅಂತ ಹೇಳಿದ್ದಾರೆ. ನಿಮಗೆ ತುಂಬಾನೇ ಈಸಿ ಆಗಿರ್ತಕ್ಕ ಕ್ವಶನ್ಸ್ಗಳು, ಫ್ಯಾಕ್ಚುಯಲ್ ಕ್ವಶನ್ಸ್ ಇದು, ಅದಕ್ಕೆ ಈಸಿಯಾಗಿ ನೀವು ಆನ್ಸರ್ನ ಮಾಡ್ಬೋದು. 2ನೇ ಪಂಚವಾರ್ಷಿಕ ಯೋಜನೆ ನೋಡಿ, ಈ ಉಳಿದಿರ್ತಕ್ಕಂಥ 3 ಪಂಚವಾರ್ಷಿಕ ಯೋಜನೆಗೆ ಕೈಗಾರಿಕೆಗೆ ಸಂಬಂಧಪಟ್ಟಿದ್ದಕ್ಕಂಥ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರೂ ಕೂಡ ಈ 2ನೇ ಪಂಚವಾರ್ಷಿಕ ಯೋಜನೆ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಅಂದರೆ ಈ ಟೈಮಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೋಸ್ಕರನೇ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. 1956ರಿಂದ 1961ರವರೆಗೆ ಈ ಒಂದು 2ನೇ ಪಂಚವಾರ್ಷಿಕ ಕಾರ್ಯಾವಧಿ ಕೆಲಸ ಮಾಡುತ್ತೆ. ಇಲ್ಲೊಂದು ಫೇಮಸ್ ಇನ್ಫಾರ್ಮೇಶನ್ ಹೇಳಬೇಕು ನಿಮಗೆ, PC ಮಹಲ್ನೋಬಿಸ್ ಅಂತ ಒಬ್ಬ ಫೇಮಸ್ ಸ್ಟ್ಯಾಟಿಸ್ಟಿಯನ್ ಪರ್ಸನ್ ಬರ್ತಾರೆ, ಅಂದರೆ ಸಂಖ್ಯಾಶಾಸ್ತ್ರಜ್ಞಗಳು ಬರ್ತಾರೆ. ಇವರ ಮಾದರಿಯನ್ನು ಆಧಾರವಾಗಿ ಇಟ್ಕೊಂಡು ಈ 2ನೇ ಪಂಚವಾರ್ಷಿಕ ಯೋಜನೆಯನ್ನು, ಅದರಲ್ಲೂ ಕೈಗಾರಿಕೆಗೆ ಹೆಚ್ಚು ಹೆಚ್ಚು ಮಹತ್ವವನ್ನು ಕೊಡಬೇಕು ಅಂತೇಳಿ ಒಂದು ಮಾದರಿಯನ್ನು ತಯಾರು ಮಾಡ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಈ 2ನೇ ಪಂಚವಾರ್ಷಿಕ ಯೋಜನೆಯನ್ನು ನಾವೇನಂತ ಕರಿತೀವಿ, ಮಹಲನೋಬಿಸ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಮಹಲನೋಬಿಸ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಒನ್. ನೋಡಿ, 2ನೇ ಪಂಚವಾರ್ಷಿಕ ಯೋಜನೆಯು ಯಾವ ಪ್ರಿನ್ಸಿಪಲ್ನ ಆಧಾರವಾಗಿತ್ತು ಅಂತ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರೆ, ಸಮಾಜವಾದಿ ಸೋಷಿಯಲಿಸ್ಟಿಕ್ ಪ್ಯಾಟ್ರನ್ ಅಂತ ಕರಿತೀವಿ. ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ನ ಆಧಾರದಲ್ಲಿ ಈ ಒಂದು 2ನೇ ಪಂಚವಾರ್ಷಿಕ ಯೋಜನೆ ಆಧಾರವಾಗಿತ್ತು. ನೋಡಿ, ಬೇಸಿಕ್ ಇನ್ಫಾರ್ಮೇಶನ್ಸ್ಗಳನ್ನು ನೋಡೋಣ. ಈ ಪಂಚವಾರ್ಷಿಕ ಯೋಜನೆ ಅಂತಕ್ಕಂಥದ್ದು ಬೇಸಿಕಲಿ ನಾವು ರಷ್ಯಾ ದೇಶದಿಂದ ಬಾರೋ ಮಾಡ್ಕೊಂಡಿದ್ವಿ, ರೈಟ್. ಸೊ ಅದರ ಜೊತೆಗೆ ಈ ಪಂಚವಾರ್ಷಿಕ ಯೋಜನೆಯ ಪಿತಾಮಹ ಯಾರು ಅಂತ ಕೇಳಿದ್ರೆ ನೀವೇನು ಮಾಡಬೇಕಾಗತ್ತೆ, ಜವಾಹರ್ಲಾಲ್ ನೆಹರು ಅವರು ಅಂತೇಳಿ ನೀವು ಕೋಟ್ ಮಾಡಬೇಕಾಗತ್ತೆ, ಟಿಕ್ ಮಾಡಬೇಕಾಗತ್ತೆ. ಈ 1929ರಲ್ಲಿ ಆರ್ಥಿಕ ಯೋಜನೆ ಅನ್ನೋ ಒಂದು ಕಾನ್ಸೆಪ್ಟಿಗೆ ರಷ್ಯಾದ ಸ್ಟಾಲಿನ್ ಸರ್ಕಾರ ಏನು ಮಾಡುತ್ತೆ, ಫಸ್ಟು ಒಂದು ಆರಂಭವನ್ನು ಕೊಡುತ್ತೆ 1929ರಲ್ಲಿ. ಬಿ ರಿಮೆಂಬರ್ ಹಿಯರ್, ಈ ಪಂಚವಾರ್ಷಿಕ ಯೋಜನೆಗಳು ಹುಟ್ಕೊಂಡಿದ್ದೆ ಮೊದಲು ಯಾವ ದೇಶದಲ್ಲಿ, ರಷ್ಯಾ ದೇಶದಲ್ಲಿ. ಇಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ಗೆ ನೋಡೋಣ. ಇಲ್ಲಿ ನಿಮಗೆ ಆನ್ಸರ್ ಸಿಕ್ಕಿದೆ, 2ನೇ ಪಂಚವಾರ್ಷಿಕ ಯೋಜನೆ ಅಂತೇಳಿ. ನೆಕ್ಸ್ಟ್ ಅನ್ನ ನೋಡೋಣ. ಇಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆಯ ಉದ್ದೇಶ ಅಂತ ಇದೆ ನೋಡಿ. ಆಸ್ ದ ನೇಮ್ ಇಂಡಿಕೇಟ್ಸ್, ಜವಾಹರ್ ರೋಜ್ಗಾರ್ ಯೋಜನೆ, ರೈಟ್. ಸೊ ಗ್ರಾಮೀಣ ಜನರಿಗೆ ವಸತಿಯನ್ನು ಕಲ್ಪನೆ ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ತಕ್ಕಂಥದ್ದು, ಗ್ರಾಮೀಣ ಜನರಿಗೆ ಕೆಲಸ ದೊರೆಯುವಂತೆ ಮಾಡ್ತಕ್ಕಂಥದ್ದು, ಜೊತೆಗೆ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು. ನೋಡಿ, ಇದರ ಬಗ್ಗೆ ಬ್ರೀಫ್ ಆಗಿ ಇನ್ಫಾರ್ಮೇಶನ್ ನೋಡೋಣ. ಇಲ್ಲಿ ಗ್ರಾಮೀಣ ಜನರಿಗೆ ಕೆಲಸವನ್ನ, ಉದ್ಯೋಗಾವಕಾಶಗಳನ್ನು ಕೊಡು ಮಾಡ್ತಕ್ಕಂಥದ್ದನ್ನ ನಾವು ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಕರಿತೀವಿ ಸ್ನೇಹಿತರೆ. ಇದ್ರ ಬಗ್ಗೆ ಡೀಪ್ ಇನ್ಫಾರ್ಮೇಶನ್ಸ್ಗಳನ್ನು ನೋಡೋಣ. ಜವಾಹರ್ ರೋಜ್ಗಾರ್ ಯೋಜನಾ, JRY ಅಂತೇಳಿ ಶಾರ್ಟ್ ಆಗಿ ಕರಿತೀವಿ. ಎಷ್ಟನೇ ಅವಧಿಯಲ್ಲಿ ಇಂಟ್ರೊಡ್ಯೂಸ್ ಆಯಿತು ಅಂದರೆ 7ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ. ಇದರ ಒಂದು ಅವಧಿ ಯಾವುದು ಅಂತ ನೋಡೋದಾದ್ರೆ 1985ರಿಂದ 1990ರ ಅವಧಿ, ರೈಟ್. ನೋಡಿ, ಇಲ್ಲಿ
NREP ಪ್ಲಸ್ RLEGP ಇಸ್ ಈಕ್ವಲ್ ಟು JRY ಅಂತ ಇದೆ. ಇದು ಕೋಡ್ ವರ್ಡ್ ನೆನ್ಪಿಟ್ಕೊಬೇಕಾಗುತ್ತೆ. ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ NREP, ಅದರ ಜೊತೆಗೆ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್, ಈ ಎರಡು ಯೋಜನೆಗಳನ್ನು ಮರ್ಜ್ ಮಾಡಿಬಿಟ್ಟು ವಿಲೀನ ಮಾಡಿಬಿಟ್ಟು ಈ ಜವಾಹರ್ ರೋಜ್ಗಾರ್ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. 1989 ಅವಧಿ ಏಪ್ರಿಲ್ 1 ಏನಂತ ಕರಿತೀವಿ. ಈ ಏಪ್ರಿಲ್ 1 ಅವಧಿಯಲ್ಲಿ ಇದೊಂದು ದೇಶದ ಅತ್ಯಂತ ದೊಡ್ಡ ಉದ್ಯೋಗ ನಿರ್ಮಾಣ ಕಾರ್ಯಕ್ರಮವಾಗಿತ್ತು. ಸೊ ಯಾವುದಕ್ಕೆ ಟಾರ್ಗೆಟ್ ಅನ್ನ ಮಾಡಿದ್ದಾರೆ ಅಂದರೆ, ಬಡತನ ರೇಖೆಯಿಂದ ಕೆಳಗಿರ್ತಕ್ಕಂತಹ ಹಿಂದುಳಿದ ಜಿಲ್ಲೆಯಲ್ಲಿರ್ತಕ್ಕಂತಹ ಜನಗಳಿಗೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ 90ರಿಂದ 100 ದಿನಗಳ ಕಾಲ ಉದ್ಯೋಗವನ್ನು ನೀಡಬೇಕು ಅನ್ನೋದನ್ನ ದೃಷ್ಟಿಯಲ್ಲಿಟ್ಕೊಂಡು ಈ ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಪಂಚಾಯತ್ ರಾಜ್ನ ಮೂಲಕ ಪ್ರತಿಯೊಂದು ಗ್ರಾಮವನ್ನು ನಾವೇನು ಮಾಡ್ಬೋದು, ಅಬ್ಸರ್ವ್ ಮಾಡ್ಕೊಬೋದು, ಆಯ್ಕೆ ಮಾಡ್ಕೊಬೋದು ಅಂತೇಳಿ ಈ ಜವಾಹರ್ ರೋಜ್ಗಾರ್ ಯೋಜನೆ ಕೆಲಸ ಮಾಡುತ್ತೆ. ಜೊತೆಗೆ ಸೆಪ್ಟೆಂಬರ್ 25, 2001ರಲ್ಲಿ ಜವಾಹರ್ ಗ್ರಾಮ್ ಸಮೃದ್ಧಿ ಯೋಜನಾ ಮತ್ತು ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆಯನ್ನು ವಿಲೀನಗೊಳಿಸ್ಬಿಟ್ಟು ಕೆಲಸವನ್ನ ಕಾರ್ಯಾರಂಭವನ್ನ ಮಾಡುತ್ತೆ. ಸೊ ಇಷ್ಟು ಈ ಜವಾಹರ್ ರೋಜ್ಗಾರ್ ಅಭಿಯಾನದ ಯೋಜನಾದ ಬಗ್ಗೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಇಲ್ಲಿ ಇವುಗಳಲ್ಲಿ ಯಾವುದಕ್ಕೆ ಕ್ಯೋಟೋ ಪ್ರೋಟೋಕಾಲ್ ಸಂಬಂಧಿಸಿದೆ? ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಪ್ಯೂರ್ಲಿ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಕಾನ್ಸೆಪ್ಟ್, ರೈಟ್? ಸೊ ಇಲ್ಲಿ ಇಂಧನಕ್ಕೆ ಸರಿಯಾದ ಮಾರುಕಟ್ಟೆ ದರ ಸಿಗುವಂತೆ ಮಾಡ್ತಕ್ಕಂಥದ್ದು ಮೊದಲನೇ ಆಪ್ಷನ್ ಇದೆ. ಲ್ಯಾಂಡ್ ಮೈನ್, ನೆಲ ಸ್ಫೋಟಕಗಳ ಬಳಕೆಯನ್ನು ಕಡಿಮೆ ಮಾಡಲು ಅಂತ ಇದೆ ಸ್ನೇಹಿತರೆ. ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಸಂತತಿಯನ್ನು ಪ್ರೊಟೆಕ್ಷನ್ ಮಾಡುವುದರ ಬಗ್ಗೆ, ರಕ್ಷಿಸುವುದರ ಬಗ್ಗೆ ಅಂತ ಮೂರನೇ ಆಪ್ಷನ್ ಇದೆ. ಹಸಿರು ಮನೆ, ಗ್ರೀನ್ ಹೌಸ್ ಗ್ಯಾಸಸ್, ಪರಿಣಾಮವನ್ನುಂಟು ಮಾಡುವ ಅನಿಲಗಳನ್ನು ಕಡಿಮೆ ಮಾಡುವುದರ ಬಗ್ಗೆ ಅಂತ ಇದೆ, ರೈಟ್? ಇಲ್ಲಿ ಸಿಂಪಲ್ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮಗೆ. ಕ್ಯೋಟೋ ಪ್ರೋಟೋಕಾಲ್ ಅಂತಕ್ಕಂಥದ್ದು ಒಂದು ತುಂಬನೇ ಪ್ರಮುಖವಾಗಿರ್ತಕ್ಕಂತಹ ಒಂದು ಪ್ರೋಟೋಕಾಲ್ ವಿಚ್ ವಾಸ್ ಪ್ಯೂರ್ಲಿ ರಿಲೇಟೆಡ್ ಟು ಗ್ರೀನ್ ಹೌಸ್ ಗ್ಯಾಸಸ್, ರೈಟ್? ಹಸಿರು ಮನೆ ಅನಿಲಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ ಆಪರೇಷನ್ ಮಾಡುತ್ತೆ, ಕಾರ್ಯಾಚರಣೆಯನ್ನು ಮಾಡುತ್ತೆ. ಯಾವುದು? ಈ ಕ್ಯೋಟೋ ಪ್ರೋಟೋಕಾಲ್ ಅಂತಕ್ಕಂಥದ್ದು. ಯೂಶಲಿ ಗ್ರೀನ್ ಹೌಸ್ ಗ್ಯಾಸಸ್ಗಳು ಯಾವುದರಿಂದ ಉತ್ಪಾದನೆ ಆಗುತ್ತೆ? ಅತಿ ಹೆಚ್ಚು ಕೈಗಾರಿಕಾ ಅಭಿವೃದ್ಧಿಯನ್ನು ಹೊಂದಿರತಕ್ಕಂತಹ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಿರತಕ್ಕಂತಹ ದೇಶಗಳು ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಜಾಸ್ತಿ ಎಮಿಟ್ ಮಾಡ್ತವೆ. ಅದಕ್ಕೋಸ್ಕರ ವಿಶ್ವಸಂಸ್ಥೆಯ ಪರಿಸರ ಬದಲಾವಣೆ ಮೇಲಿನ ಕನ್ವೆನ್ಷನ್ ಅಂದರೆ ಸಮ್ಮೇಳನ ಒಂದು ಡಿಸೈಡನ್ನು ಮಾಡ್ಕೊಳ್ಳುತ್ತೆ. ಅದನ್ನು ನಾವು ಕ್ಯೋಟೋ ಪ್ರೋಟೋಕಾಲ್ ಅಂತ ಕರಿತೀವಿ, ರೈಟ್? ಈ ಕ್ಯೋಟೋ ಪ್ರೋಟೋಕಾಲ್ ಅಗೇನ್ ಅಮೆಂಡ್ಮೆಂಟ್ ಮಾಡಿಬಿಟ್ಟು ಏನಾಗುತ್ತೆ, 2012 ಅಗೇನ್ ಇಂಟ್ರೊಡ್ಯೂಸ್ ಆಗುತ್ತೆ. ಈ ಒಂದು 2012 ತಿದ್ದುಪಡಿ ಆಗಿರ್ತಕ್ಕಂಥ ಅಮೆಂಡ್ಮೆಂಟ್ ಆಗಿರ್ತಕ್ಕಂಥ ಒಂದು ಫ್ಯಾಕ್ಟರನ್ನು ನಾವು ಹೇಳ್ತೀವಿ. ಅದನ್ನು ನಾವು ದೋಹಾ ಅಗ್ರಿಮೆಂಟ್ ಅಥವಾ ದೋಹಾ ಡಿಕ್ಲರೇಷನ್ ಅಂತ ಕರಿತೀವಿ. ತುಂಬಾನೇ ಇಂಪಾರ್ಟೆಂಟು, ಇದನ್ನ ನೆನ್ಪಿಟ್ಕೊಬೇಕಾಗುತ್ತೆ. ದೋಹಾ ಡಿಕ್ಲರೇಷನ್ ಆರ್ ದೋಹಾ ಅಗ್ರಿಮೆಂಟ್ ಅಂತ ಕರಿತೀವಿ. ಇದು ಎಲ್ಲಿ ನಡೆಯುತ್ತೆ? ಕತಾರಲ್ಲಿ ನಡೆಯುತ್ತೆ. ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಟ್ ವಾಸ್ ಪ್ಯೂರ್ಲಿ ರಿಲೇಟೆಡ್ ಟು ಗ್ರೀನ್ ಹೌಸ್ ಗ್ಯಾಸಸ್. ನೋಡಿ, ಈ ದೋಹಾ ಅಗ್ರಿಮೆಂಟ್ ಅಂತಕ್ಕಂಥದ್ದು 2013ರಿಂದ 2020ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆಗಿದೆ. ಇಲ್ಲಿ ನಿಮಗೆ ಆನ್ಸರ್ ಸಿಕ್ಕಿದೆ. ಕ್ಯೋಟೋ ಪ್ರೋಟೋಕಾಲ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು? ಗ್ರೀನ್ ಹೌಸ್ ಗ್ಯಾಸಸ್, GHG, ಗ್ರೀನ್ ಹೌಸ್ ಗ್ಯಾಸಸ್, ಹಸಿರು ಮನೆ ಅನಿಲ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಇಲ್ಲಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂತ ಒಂದು ಆಟೋನಮಸ್ ಸಂಸ್ಥೆ ಇದೆ. ಇದಕ್ಕೆ ನಾವೇನಂತ ಕರಿತೀವಿ? ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಲಾಭರಹಿತವಾಗಿರ್ತಕ್ಕಂತಹ ಸಂಸ್ಥೆಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳು ಅಂತ ಕರಿತೀವಿ, ರೈಟ್? ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ವಿಶ್ವ ಬ್ಯಾಂಕ್ನ ಒಂದು ನಿಯೋಗ, ವಿಶ್ವಸಂಸ್ಥೆಯ ಭಯೋತ್ಪಾದನೆಯನ್ನು ನಿಗ್ರಹಣ ಮಾಡ್ತಕ್ಕಂಥ ಒಂದು ಅಂಗ, ಜೊತೆಗೆ ನಾಗರಿಕ ಹಕ್ಕುಗಳ ಸಂಸ್ಥೆ. ನಾಲ್ಕನೇದು ಏನಿದೆ? ನಿರಾಶ್ರಿತರ ಶಿಬಿರ ಅಂತ ಇದೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾಗರಿಕ ಹಕ್ಕುಗಳ ಒಂದು ಸಂಸ್ಥೆ, ಇದು ಒಂದು ಸರ್ಕಾರೇತರ ಸಂಸ್ಥೆ ಆಗಿದೆ. ಏನಂತ ಕರಿತೀವಿ? ಹ್ಯೂಮನ್ ರೈಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ನೋಡಿ, ಜಾಗತಿಕವಾಗಿ ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಒಂದು ಅತ್ಯುನ್ನತ ಸಂಸ್ಥೆ ಯಾವುದು ಅಂತ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರೆ ನೀವು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂತೇಳಿ ಕೋಟ್ ಮಾಡಬೇಕಾಗತ್ತೆ. ಇದು ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಲಂಡನ್ನಲ್ಲಿದೆ, ರೈಟ್? ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 1961 ಜುಲೈಯಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ, ರೈಟ್? ಸೊ ಈ ಒಂದು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ಗೆ ಸಂಬಂಧಪಟ್ಟಂತೆ ಭಾರತೀಯ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ
ಕರ್ನಾಟಕದ ಬೆಂಗಳೂರಿನಲ್ಲಿದೆ. ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ ಇಲ್ಲಿ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಯಾವುದಕ್ಕೆ ಸಂಬಂಧಪಟ್ಟತೆ? ನಾಗರಿಕ ಹಕ್ಕುಗಳು, ಹ್ಯೂಮನ್ ರೈಟ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನೊಂದು ಆಟೋನಮಸ್ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅನ್ನ ನೋಡೋಣ ಇಲ್ಲಿ. ಯಾವುದು? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತ ಕರಿತೀವಿ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ನೋಡಿ, ಆಸ್ ದ ನೇಮ್ ಇಂಡಿಕೇಟ್ಸ್, ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆ. ಯಾವ ದೇಶಗಳಲ್ಲಿ ಭ್ರಷ್ಟಾಚಾರ ಅನ್ನೋ ಒಂದು ಸಾಮಾಜಿಕ ಪಿಡುಗು ಇರುತ್ತೋ ಅದನ್ನು ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋದನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಜಾಗತಿಕವಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತ ಹೇಳಬೇಕಾಗುತ್ತೆ. ಇದರ ಕೇಂದ್ರ ಕಚೇರಿ ಜರ್ಮನಿಯ ಬರ್ಲಿನ್ನಲ್ಲಿದೆ. 1993ರಲ್ಲಿ ಸ್ಥಾಪನೆ ಆಗುತ್ತದೆ. ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು? ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ರೈಟ್, ನೋಡಿ, ಇದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಒಂದು ಇಂಡೆಕ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಂತ ಕರಿತೀವಿ. ಇದರಲ್ಲಿ ಭಾರತ ಪಡ್ಕೊಂಡಿರ್ತಕ್ಕಂಥ ಸ್ಥಾನ ಎಷ್ಟು ಅಂತ ಕೇಳಿದ್ರೆ 78ನೇ ಸ್ಥಾನದಿಂದ 80ನೇ ಸ್ಥಾನವನ್ನ ಪಡೆದುಕೊಂಡಿದೆ. ನೋಡಿ, ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 2 ಸ್ಥಾನವನ್ನ ಕಳ್ಕೊಂಡಿದೆ. ಇದಕ್ಕೆ ಕಾರಣ ಏನು ಅಂದ್ರೆ ಅಪಾರದರ್ಶಕವಾಗಿರ್ತಕ್ಕಂತಹ ಮತ್ತು ಕಾನೂನು ಬಾಹಿರವಾಗಿರ್ತಕ್ಕಂತಹ ರಾಜಕೀಯ ಅನುದಾನಗಳನ್ನ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವ್ಯವಹರಿಸಿರ್ತಕ್ಕಂಥದ್ದೇ ಪ್ರಮುಖ ಕಾರಣ ಅಂತೇಳಿ ಏನು ಮಾಡುತ್ತೆ ಈ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ನಮಗೆ ರಿಪೋರ್ಟನ್ನು ಕೊಡುತ್ತೆ. ನೋಡಿ, ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಬಗ್ಗೆ ಗೊತ್ತಾಯಿತು ಅನ್ಕೊಂತೀನಿ. ನಾಗರಿಕ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅತ್ಯುನ್ನತ ಸಂಸ್ಥೆ, ಜಾಗತಿಕ ಸಂಸ್ಥೆ. ನೆಕ್ಸ್ಟ್ ನೋಡೋಣ ಇಲ್ಲಿ. ವಿಶ್ವದಲ್ಲಿ ಭಾರತವು ಜನಸಂಖ್ಯೆಯ ಗಾತ್ರಕ್ಕೆ ಸಂಬಂಧಿಸಿದಂತೆ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಇದೆ. ನೋಡಿ, ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ತುಂಬ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್. ಯಾವುದು ದ್ವಿತೀಯ ಸ್ಥಾನವನ್ನು ಹೊಂದಿದೆ? ಯಾವುದು? ಭಾರತ. ಸೆಕೆಂಡ್ ಪ್ಲೇಸ್ ಅಲ್ಲಿ ಭಾರತ ಎಷ್ಟು? 2ನೇ ಸ್ಥಾನವನ್ನು ಹೊಂದಿದೆ. ಯಾವುದರಲ್ಲಿ? ಪಾಪ್ಯುಲೇಷನ್ ವೈಸ್ ಅಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ. ಆಲ್ದೋ ಇಟ್ ಈಸ್ ಹ್ಯಾವಿಂಗ್ 2.4% ಜಿಯೋಗ್ರಫಿಕಲ್ ಏರಿಯಾ, ಇಂಡಿಯಾ ಹ್ಯಾವಿಂಗ್ ಅ ಸೆಕೆಂಡ್ ಮೋಸ್ಟ್ ಪಾಪ್ಯುಲೇಷನ್ ಕಂಟ್ರಿ. ಇದರ ಜೊತೆಗೆ ಜಗತ್ತಿನಲ್ಲೇ 35%ಗಿಂತ ಹೆಚ್ಚು ಯೂತ್ ಪಾಪ್ಯುಲೇಷನ್ ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ನೀವು ಯಾವ್ದನ್ನ ಕೋಟ್ ಮಾಡಬೇಕಾಗತ್ತೆ? ಇಂಡಿಯಾನ ಕೋಟ್ ಮಾಡಬೇಕಾಗತ್ತೆ. ತುಂಬಾನೇ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಫಸ್ಟ್ ನೇಷನ್ ಯಾವುದು? ಚೀನಾ ಬರುತ್ತೆ. 2ನೇ ನೇಷನ್ ಯಾವುದು? ಇಂಡಿಯಾ ಬರುತ್ತೆ. 3rd ನೇಷನ್ ಯಾವುದು? ಅಮೇರಿಕಾ ಬರುತ್ತೆ. ನೋಡಿ, 4th ನೇಷನ್ ಯಾವುದು? ಇಂಡೋನೇಷಿಯಾ ಬರುತ್ತೆ. ಅದೇ ಜೊತೆಗೆ 5th ನೇಷನ್ ಯಾವುದು? ಪಾಕಿಸ್ತಾನ್ ಬರುತ್ತೆ. ಅದರ ಜೊತೆಗೆ 6th ನೇಷನ್ ಯಾವುದು? ಬ್ರೆಜಿಲ್ ಬರುತ್ತೆ. ರೈಟ್. ಸೊ ಅದರ ಜೊತೆಗೆ 7th ನೇಷನ್ ಯಾವುದು? ನೈಜೀರಿಯಾ ಬರುತ್ತೆ. ಅರ್ಥ ಆಗ್ತಿದ್ಯಾ? ರೈಟ್. ಸೊ ಈ ನೈಜೀರಿಯಾ, ಬ್ರೆಜಿಲ್, ಪಾಕಿಸ್ತಾನ್, ಇಂಡಿಯಾ, ಇಂಡೋನೇಷಿಯಾ, ಅಮೇರಿಕಾ, ಇಂಡಿಯಾ ಮತ್ತು ಚೈನಾ ನೋಡಿ ಸೈಮಲ್ಟೇನಿಯಸ್ ಆಗಿ ನೆನ್ಪಿಟ್ಕೊಳ್ಳಿ. ರೈಟ್. ಇಲ್ಲಿ 2 ಬೇಸಿಕ್ ಇನ್ಫಾರ್ಮೇಶನ್ಸ್ಗಳನ್ನು ಕೊಡ್ತೀನಿ ನಿಮಗೆ. ರೈಟ್. ಈ ಬೇಸಿಕ್ ಇನ್ಫಾರ್ಮೇಶನ್ಸ್ ಏನು ಅನ್ನೋದಾದ್ರೆ ಈ ಜನಸಂಖ್ಯೆಯ ಪಿತಾಮಹ ಯಾರು ಅಂತೇಳಿ ಸಮ್ಟೈಮ್ಸ್ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಕೇಳ್ತಾನೆ. ತುಂಬಾನೇ ಇಂಪಾರ್ಟೆಂಟು. ಇದನ್ನ ನಾವು ಏನಂತ ಕೋಟ್ ಮಾಡಬೇಕು? ಜಾನ್ ಗ್ರಾಂಟ್ ಅಂತೇಳಿ ಕೋಟ್ ಮಾಡಬೇಕಾಗುತ್ತೆ. ಜಾನ್ ಗ್ರಾಂಟ್ ಅಂತವನು ಜನಸಂಖ್ಯೆಯ ಪಿತಾಮಹ. ರೈಟ್. ಸೊ ಇದಕ್ಕೆ ಇನ್ನೊಂದು ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಇನ್ಫಾರ್ಮೇಶನ್ ನೋಡೋಣ ಇಲ್ಲಿ. ಮಾಲ್ಥೂಷನ್ ಥಿಯರಿ ಆಫ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಜನಸಂಖ್ಯಾ ಸಿದ್ಧಾಂತದ ಮಾಲ್ಥಸ್ ಜನಸಂಖ್ಯಾ ಸಿದ್ಧಾಂತ ಅಂತ ಕರಿತೀವಿ. ಇವರು ಒಂದು ಡೆಫಿನೇಷನ್ ಅನ್ನು ಕೊಡ್ತಾರೆ. ಜನಸಂಖ್ಯೆ ಅಂತಕ್ಕಂಥದ್ದು ಜಿಯೋಗ್ರಫಿಕಲ್ ಪ್ರೋಗ್ರೆಷನ್ ಅಲ್ಲಿ ರನ್ ಆಗ್ತಾ ಇದೆ. ಅದೇ ರೀತಿ ಆಹಾರ ಉತ್ಪಾದನೆ ಅಂತಕ್ಕಂಥದ್ದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಏನಾಗ್ತಿದೆ? ಹೆಚ್ಚಾಗ್ತಾ ಇದೆ. ಇದು 4 ಪಟ್ಟು ಹೆಚ್ಚಾದ್ರೆ ಇದು ಕೇವಲ 2 ಪಟ್ಟು ಹೆಚ್ಚಾಗ್ತದೆ. ಇಲ್ಲಿ 2 ಫ್ಯಾಕ್ಟರ್ಸ್ಗಳನ್ನು ಹೇಳ್ತಾರೆ. ಒಂದು, ಜನಸಂಖ್ಯೆಯನ್ನ ಕಡಿಮೆ ಮಾಡ್ರಿ, ಇಲ್ಲ ಅಂದ್ರೆ ಆಹಾರ ಉತ್ಪಾದನೆಯನ್ನ ಹೆಚ್ಚು ಮಾಡ್ರಿ ಅಂತೇಳಿ ಈ ಮಾಲ್ಥೂಷನ್ ಥಿಯರಿ ಆಫ್ ಪಾಪ್ಯುಲೇಷನ್, ಥಾಮಸ್ ರಾಬರ್ಟ್ ಮಾಲ್ಥೂಷನ್ ಅಂತ ಕರಿತೀವಿ. ಜನಸಂಖ್ಯೆಯನ್ನ ಒಂದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ಒಂದು ಫೇಮಸ್ ಪರ್ಸನಾಲಿಟಿ ಯಾರು? ಮಾಲ್ಥೂಷನ್. ಸೊ ಇಷ್ಟು ಈ ಜನಸಂಖ್ಯೆ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇನ್ನು ಹೆಚ್ಚು ವಿಷಯಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಬ್ಲಾಕ್ ಬೋರ್ಡ್ ಕಾರ್ಯಾಚರಣೆ 1987-88. ಕೀಪ್ ರಿಮೆಂಬರ್ ಹಿಯರ್, ವೆರಿ ಇಂಪಾರ್ಟೆಂಟ್. ಈ ಕೆಳಕಂಡ ಉದ್ದೇಶಗಳಿಗಾಗಿ ಮೂಲ ಸೌಲಭ್ಯಗಳನ್ನು ಒದಗಿಸಲು ಪ್ರಾರಂಭಿಸಿದ್ದು ಅಂತ ಕೇಳ್ತಾರೆ. ಆಪ್ಷನ್ಸ್ಗಳನ್ನು ನೋಡೋಣ ಇಲ್ಲಿ. ಮೂಲ ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ವಯಸ್ಕರ ಶಿಕ್ಷಣ, ಮಹಿಳೆಯರ ಶಿಕ್ಷಣ ಅಂತ ಇದೆ. ನೋಡಿ, ಇಲ್ಲಿ ಮೂಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬ್ಲಾಕ್ ಬೋರ್ಡ್ ಆಪರೇಷನ್ ಏನಾಗ್ತದೆ? ಕೆಲಸ ಮಾಡ್ತದೆ. ಬ್ಲಾಕ್ ಬೋರ್ಡ್ ಆಪರೇಷನ್ ಅಂತ ಕರಿತೀವಿ. ಇದು 1986ರಲ್ಲಿ ರಾಜೀವ್ ಗಾಂಧಿ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಇಂಟ್ರೊಡ್ಯೂಸ್ ಆಯಿತು. ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಇಂಟ್ರೊಡ್ಯೂಸ್ ಆಗಿದ್ದ ನೆಕ್ಸ್ಟ್
ಇಯರಲ್ಲೇ 1987 ಈ ಬ್ಲಾಕ್ ಬೋರ್ಡ್ ಆಪರೇಷನ್ ಅನ್ನೋ ಸ್ಕೀಮ್ ಇಂಟ್ರೊಡ್ಯೂಸ್ ಆಯಿತು. ಈ ಬ್ಲಾಕ್ ಬೋರ್ಡ್ ಆಪರೇಷನ್ ಅಂತಕ್ಕಂಥದ್ದು ತುಂಬಾನೇ ಪ್ರಮುಖವಾಗಿದೆ. ಏನಕ್ಕೆ ಅಂದರೆ ದೇಶದಲ್ಲಿರ್ತಕ್ಕಂತಹ ಪ್ರತಿಯೊಂದು ಶಾಲೆಗೂ ಕೂಡ ಏನು ಮಾಡಬೇಕು, ಮೂಲಭೂತ ಸೌಲಭ್ಯಗಳನ್ನು ನೀಡಬೇಕು, ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ನೀಡಬೇಕು ಅನ್ನೋದನ್ನು ದೃಷ್ಟಿಯಲ್ಲಿಟ್ಕೊಂಡು ಈ ಬ್ಲಾಕ್ ಬೋರ್ಡ್ ಕಾರ್ಯಾಚರಣೆ ಅಂತಕ್ಕಂಥದ್ದು ಸ್ಥಾಪನೆ ಆಗಿದೆ. ನೋಡಿ, ನಿಮಗೆಲ್ಲ ಗೊತ್ತಿದೆ 1986 ಮೊದಲ ರಾಷ್ಟ್ರೀಯ ಶಿಕ್ಷಣ ನೀತಿ ಇಂಟ್ರೊಡ್ಯೂಸ್ ಆಗುತ್ತೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಏನು ಅಂದರೆ 2019 NENPE ಅಂದರೆ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ ಕೂಡ ಇಂಟ್ರೊಡ್ಯೂಸ್ ಆಗಿದೆ. ಸೊ ದೇಶದಾದ್ಯಂತ ಏನು ಮಾಡಬೇಕು, ನಾವು ಏಕರೂಪವಾಗಿರ್ತಕ್ಕಂತಹ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಈ 2019 ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ಮೂಲ ಕಾನ್ಸೆಪ್ಟ್, ಮೂಲ ಗುರಿಯಾಗಿದೆ ಅಂತ ಹೇಳ್ತಾ ಇಲ್ಲಿ ಆನ್ಸರು ಎಲಿಮೆಂಟರಿ ಎಜುಕೇಷನ್. ಈ ಎಲಿಮೆಂಟರಿ ಎಜುಕೇಷನ್ ಅಂದ ತಕ್ಷಣ ನಿಮಗೆ ನೆನಪಾಗ್ತಕ್ಕಂಥದ್ದು 86ನೇ ಸಂವಿಧಾನಾತ್ಮಕ ತಿದ್ದುಪಡಿ 2002, 86ನೇ ಸಂವಿಧಾನಾತ್ಮಕ ತಿದ್ದುಪಡಿ 2002 ಅಂತಕ್ಕಂಥದ್ದು ಈ ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಸಂವಿಧಾನದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಹೆಜ್ಜೆ. ಏನಕ್ಕೆ ಅಂದರೆ 21A ಎಲ್ಲಾದರೂ ಕೇಳಿದ್ದೀರಾ? ಕೇಳಿರ್ತೀರಾ? 21A ಅಂತಕ್ಕಂಥದ್ದು ಒಂದು ವಿಧಿ. ಇದು ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ವಿಧಿ. ಈ ವಿಧಿ 86ನೇ ಸಂವಿಧಾನಾತ್ಮಕ ತಿದ್ದುಪಡಿ 2002 ಪ್ರಕಾರ ಶಿಕ್ಷಣವನ್ನು ಕೊಡಬೇಕು. ಯಾರಿಗೆ ಶಿಕ್ಷಣವನ್ನು ಕೊಡಬೇಕು? ಮೂಲಭೂತ ಶಿಕ್ಷಣ ಅಂತ ಕರಿತೀವಿ. 6ರಿಂದ 14 ವರ್ಷದ ಮಕ್ಕಳಿಗೆ ಪೋಷಕರೇ ಆಗಿರಲಿ ಅಥವಾ ತಂದೆ ತಾಯಿ ಆಗಿರಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಲೇಬೇಕು ಅನ್ನೋಂತೇಳಿ ನಾವು ಮೂಲಭೂತ ಶಿಕ್ಷಣದಲ್ಲಿ ಅಂದರೆ ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಿದ್ವಿ. ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಸೊ ಇದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಇನ್ನೊಂದಿದೆ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ, ಮೂಲಭೂತ ಕರ್ತವ್ಯಗಳು ಅಂತ ಕರಿತೀವಿ. 1976-42ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮೂಲಕ ಸವರ್ಣ ಕಮಿಟಿ ಅವರ ಶಿಫಾರಸಿನ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ರೆಡಿ ಮಾಡಿಟ್ಕೊಂಡಿರ್ತೀವಿ. ಸೊ ಈ 10 ಮೂಲಭೂತ ಕರ್ತವ್ಯಗಳ ಜೊತೆಗೆ 86ನೇ ಸಂವಿಧಾನಾತ್ಮಕ ತಿದ್ದುಪಡಿ 2002 ಇನ್ನೊಂದು ಮೂಲಭೂತ ಕರ್ತವ್ಯವನ್ನು ಸೇರಿಸುತ್ತೆ, ಫಂಡಮೆಂಟಲ್ ಡ್ಯೂಟೀಸ್ ಅನ್ನು ಸೇರಿಸುತ್ತೆ. ಏನದು ಅಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಲೇಬೇಕು ಅಂತೇಳಿ ಹೇಳಿಬಿಟ್ಟು ಈ ಮೂಲಕ 10 ಫಂಡಮೆಂಟಲ್ ಡ್ಯೂಟೀಸ್ ಇದ್ದಿದ್ದು ಏನಾಗುತ್ತೆ, ಈ ಮೂಲಕ 11 ಫಂಡಮೆಂಟಲ್ ಡ್ಯೂಟೀಸ್ ಆಗುತ್ತೆ. ನೋಡಿ, ಇಷ್ಟು ಈ ಒಂದು ಮೂಲ ಶಿಕ್ಷಣ ಅಥವಾ ಎಲಿಮೆಂಟರಿ ಎಜುಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ನೆಕ್ಸ್ಟ್ ನೋಡೋಣ, ಇಲ್ಲಿ ಗೋಲ್ಡನ್ ಫೈಬರ್ ಇದನ್ನು ಸೂಚಿಸುತ್ತದೆ. ನೋಡಿ, ರೇಷ್ಮೆ, ಹತ್ತಿ, ಸೆಣಬು, ನೈಲಾನ್ ಅಂತ ಇದೆ. ನೋಡಿ, ಇಲ್ಲಿ ಗೋಲ್ಡನ್ ಫೈಬರ್ ಅಂದ ತಕ್ಷಣ ನಿಮಗೆಲ್ಲ ಬರುತ್ತೆ ನಾರುಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಈಸ್ ಸೆಣಬು, ಜ್ಯೂಟ್ ಅಂತ ಕರಿತೀವಿ. ನೋಡಿ, ತುಂಬಾನೇ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಬೆಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ಸು ಇದ್ದೇ ಇರುತ್ತೆ. ನೋಡಿ, ಸೆಣಬನ್ನ ಪ್ರಪಂಚದಲ್ಲಿಯೇ ಭಾರತ ಅತಿ ಹೆಚ್ಚು ಏನು ಮಾಡುತ್ತೆ, ಉತ್ಪಾದನೆಯನ್ನ ಮಾಡುತ್ತೆ. ಇದ್ರ ಬಿಟ್ಟರೆ ನೆಕ್ಸ್ಟ್ ಬಾಂಗ್ಲಾದೇಶ ಅಂತ ಕರಿತೀವಿ. ನೋಡಿ, ಈ ಸೆಣಬು ಉತ್ಪಾದನೆಯಲ್ಲಿ ಆಗಿರ್ತಕ್ಕಂತಹ ತೀವ್ರತರ ಬದಲಾವಣೆಯನ್ನು ನಾವೇನಂತ ಕರಿತೀವಿ, ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಅಂತ ಕರಿತೀವಿ. ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಅಂತ ಕರಿತೀವಿ. ಸುವರ್ಣ ನಾರು ಕ್ರಾಂತಿ ಅಂತ ಕರಿತೀವಿ. ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು? ಸೆಣಬಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ, ಇಲ್ಲಿ ಹತ್ತಿ. ಇನ್ನೊಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಏನು ಅಂತ ನೋಡೋದಾದ್ರೆ, ಸೆಣಬನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಭಾರತದ ರಾಜ್ಯ ಯಾವುದು ಅಂತ ಕೇಳಿದ ತಕ್ಷಣ ನೀವೇನು ಮಾಡಬೇಕಾಗತ್ತೆ, ಪಶ್ಚಿಮ ಬಂಗಾಳ ಅಂತೇಳಿ ಕೋಟ್ ಮಾಡಬೇಕಾಗತ್ತೆ. ಹತ್ತಿಗೆ ಬರೋದಾದ್ರೆ ಇಲ್ಲಿ ಬೆಳ್ಳಿ ನಾರು ಕ್ರಾಂತಿ ಅಂತ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ. ಬೆಳ್ಳಿ ನಾರು ಕ್ರಾಂತಿ ಅಂತೇಳಿ. ಸಿಲ್ವರ್ ಫೈಬರ್ ರೆವಲ್ಯೂಷನ್ ಅಂತ ಕರಿತೀವಿ. ಹತ್ತಿ ಉತ್ಪಾದನೆ ಆಗಿರ್ತಕ್ಕಂಥ ತೀವ್ರತರವಾಗಿರ್ತಕ್ಕಂಥ ಹೆಚ್ಚಳವನ್ನು ನಾವು ಬೆಳ್ಳಿ ನಾರು ಕ್ರಾಂತಿ ಅಂತ ಕರಿತೀವಿ. ಹತ್ತಿ ಉತ್ಪಾದನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇಡೀ ಪ್ರಪಂಚದಲ್ಲಿ ಹತ್ತಿಯಲ್ಲಿ ಜಾಸ್ತಿ ಉತ್ಪಾದನೆ ಮಾಡ್ತಾರೆ ಅಂತ ಕೇಳಿದ್ರೆ ನೀವು ಭಾರತ ಅಂತೇಳಿ ಟಿಕ್ ಮಾಡಬೇಕಾಗುತ್ತೆ. ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಉತ್ಪಾದನೆ ಮಾಡ್ತಕ್ಕಂಥದ್ದು ಗುಜರಾತಲ್ಲಿ. ಬಿ ರಿಮೆಂಬರ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ನೋಡೋಣ, ರೇಷ್ಮೆ ಅಂತಕ್ಕಂಥದ್ದು ತುಂಬಾನೇ ಪ್ರಮುಖವಾಗಿರ್ತಕ್ಕಂತಹ ಬೆಳೆ. ಸೊ ಇದು ಗೋಲ್ಡನ್ ಫೈಬರ್ ಪ್ಯೂರ್ಲಿ ರಿಲೇಟೆಡ್ ಟು ಸೆಣಬು, ಜ್ಯೂಟ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಹಳದಿ ಕ್ರಾಂತಿ ಏನಂತ ನಾವು ಕರಿತೀವಿ, ಇಂಗ್ಲಿಷಲ್ಲಿ ಯೆಲ್ಲೋ ರೆವಲ್ಯೂಷನ್ ಅಂತ ಕರಿತೀವಿ. ನೋಡಿ, 1 by 1 ಡಿಸ್ಕಸ್ ಮಾಡೋಣ. ಇದು ತುಂಬಾನೇ ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಮೀನುಗಾರಿಕೆ ಅಭಿವೃದ್ಧಿ, ಡೈರಿ ಅಭಿವೃದ್ಧಿ, ತೈಲ ಬೀಜಗಳ ಉತ್ಪಾದನೆ, ಆಹಾರ ಅಭಿವೃದ್ಧಿ. ನೋಡಿ, 4 ವಿಷಯಗಳಿಗೂ ಕೂಡ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ಸ್ಗಳಿದ್ದಾವೆ.
ನೋಡಿ, ಮೀನುಗಾರಿಕೆಯಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂತಹ ಮೀನು ಮತ್ತು ಮೀನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಾಗರೋತ್ಪನ್ನ ಉತ್ಪನ್ನಗಳಲ್ಲಾಗಿರ್ತಕ್ಕಂತಹ ತೀವ್ರತರ ಹೆಚ್ಚಳವನ್ನು ನಾವೇನಂತ ಕರಿತೀವಿ? ಬ್ಲೂ ರೆವಲ್ಯೂಷನ್ ಅಂತ ಕರಿತೀವಿ, ನೀಲಿ ಕ್ರಾಂತಿ ಅಂತ ಕರಿತೀವಿ. ಏನಂತ ಕರಿತೀವಿ? ನೀಲಿ ಕ್ರಾಂತಿ ಅಂತ ಕರಿತೀವಿ. ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರೈಟ್. ಡೈರಿ ಅಭಿವೃದ್ಧಿ ಅಂದ್ರೆ ಪ್ಯೂರ್ಲಿ ರಿಲೇಟೆಡ್ ಟು ಹಾಲು. ರೈಟ್. ಇಲ್ಲಿ ನಾವೇನಂತ ಕರಿತೀವಿ? ಶ್ವೇತ ಕ್ರಾಂತಿ ಅಂತ ಕರಿತೀವಿ. ರೈಟ್. ವೈಟ್ ರೆವಲ್ಯೂಷನ್ ಅಂತ ಕರಿತೀವಿ. ವೈಟ್ ರೆವಲ್ಯೂಷನ್ ಅಂದ್ರೆ ಡೈರಿ ಪ್ರಾಡಕ್ಟ್ಸ್ಗಳಲ್ಲಿ ಅಂದ್ರೆ ಪಶುಸಂಗೋಪನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಡೈರಿ ಪ್ರೊಡಕ್ಷನ್ ಅಲ್ಲಿ ಏನಾದರೂ ಹೆಚ್ಚಳವಾಗ್ತು ಅಂದ್ರೆ ಅದನ್ನ ನಾವು ವೈಟ್ ರೆವಲ್ಯೂಷನ್ ಅಂತ ಕರಿತೀವಿ. ಶ್ವೇತಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ ತಕ್ಷಣ ವರ್ಗೀಸ್ ಕುರಿಯನ್ ಅಂತ ನೀವು ಕೋಟ್ ಮಾಡಬೇಕಾಗತ್ತೆ. ಜೊತೆಗೆ ತೈಲ ಬೀಜಗಳ ಉತ್ಪಾದನೆ, ಎಡಿಬಲ್ ಆಯಿಲ್ ಸೀಡ್ಸ್ ಅಂತ ಕರಿತೀವಿ. ಎಡಿಬಲ್ ಆಯಿಲ್ ಸೀಡ್ಸ್, ನಾನ್ ಎಡಿಬಲ್ ಆಯಿಲ್ ಸೀಡ್ಸ್ ಅಂತ ಕರಿತೀವಿ. ಇಲ್ಲಿ ಎಡಿಬಲ್ ಆಯಿಲ್ ಸೀಡ್ಸ್ ತೈಲ ಬೀಜಗಳ ಉತ್ಪಾದನೆಯಾಗಿರ್ತಕ್ಕಂಥ ಹೆಚ್ಚಳವನ್ನ ಯೆಲ್ಲೋ ರೆವಲ್ಯೂಷನ್ ಅಂತ ಕರಿತೀವಿ. ಹೆನ್ಸ್ ದ ಆನ್ಸರ್ ಹಿಯರ್ ತೈಲ ಬೀಜಗಳ ಉತ್ಪಾದನೆ ವಿಚ್ ವಾಸ್ ರಿಲೇಟೆಡ್ ಟು ಆಹಾರ ಉತ್ಪಾದನೆ. ನೋಡಿ, ಕೃಷಿಯಲ್ಲಾಗಿರ್ತಕ್ಕಂತಹ ಕೃಷಿ ಉತ್ಪಾದನೆಯಲ್ಲಾಗಿರ್ತಕ್ಕಂತಹ ತೀವ್ರತರ ಬದಲಾವಣೆ, ತೀವ್ರತರ ಹೆಚ್ಚಳವನ್ನು ನಾವೇನಂತ ಕರಿತೀವಿ? ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ದ ಮ್ಯಾನ್ ಬಿಹೈಂಡ್ ದ ಗ್ರೀನ್ ರೆವಲ್ಯೂಷನ್ ಈಸ್ MS ಸ್ವಾಮಿನಾಥನ್. ತುಂಬಾನೇ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ತುಂಬಾ ಸಲ ಕೇಳಿದ್ದಾನೆ. ಗ್ರೀನ್ ರೆವಲ್ಯೂಷನ್ ಅಂತಕ್ಕಂಥದ್ದು ಕೃಷಿ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕೃಷಿ ವಲಯ ಅಂದ್ರೆ ಅಬ್ಸಲ್ಯೂಟ್ಲಿ ಆಹಾರ ಉತ್ಪಾದನೆ. ರೈಟ್. ಸೊ ಇಷ್ಟು ಈ ಹಳದಿ ಕ್ರಾಂತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ನು. ನೆಕ್ಸ್ಟ್ ನಾವು ನೋಡೋಣ. ಇಲ್ಲಿ ರಫ್ತು ಮಾಡುವುದಾಗಿ ಸರಕುಗಳನ್ನು ಉತ್ಪಾದಿಸುವ ಸಂಸ್ಥೆಗಳಿಗೆ ಖಾತರಿಯನ್ನು ನೀಡ್ತಕ್ಕಂಥ ಬ್ಯಾಂಕ್ ಯಾವುದು ಅಂತೇಳಿ ಕೇಳ್ತಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ಇದೆ. 4 ನೀವು ಈಸಿಯಾಗಿ ತೆಗಿಬಹುದು. ನೋಡಿ, 1 ಆನ್ಸರ್ಸ್ಗಳನ್ನು 3 ಆಪ್ಷನ್ಸ್ಗಳನ್ನು ತೆಗೆದು 1 ಆನ್ಸರ್ಸ್ಗಳನ್ನು ನೀವು ಹುಡುಕ್ಬೋದು. ಯಾವ ಥರ ಅಂತೇಳಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ರಫ್ತು ವಿಚಾರವಾಗಿ ಕೆಲಸ ಮಾಡುತ್ತಾ ಇಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಲ್ದೋ ಇಟ್ ಈಸ್ ಅ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಅಥವಾ ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್, ಇಟ್ ಡಸ್ ನಾಟ್ ಇನ್ಕ್ಲೂಡ್ ಇನ್ ದ ಎಕ್ಸ್ಪೋರ್ಟ್ ಆಕ್ಟಿವಿಟೀಸ್. ರೈಟ್. ಅದ್ರ ಜೊತೆಗೆ ಎಕ್ಸಿಮ್ ಬ್ಯಾಂಕ್ ನೋಡಿ, ಆಸ್ ದ ನೇಮ್ ಇಂಡಿಕೇಟ್ EXIM ಅಂತ ಕರಿತೀವಿ, ಎಕ್ಸಿಮ್ ಬ್ಯಾಂಕ್. ನೆಕ್ಸ್ಟ್ ಲಾಸ್ಟ್ ಒನ್ ನೋಡೋಣ. ಇಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ, IDBI ಅಂತ ಕರಿತೀವಿ. ನೋಡಿ, ಇದು ಇಂಡಸ್ಟ್ರಿ, ಆಸ್ ದ ನೇಮ್ ಇಂಡಿಕೇಟ್ಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಕ್ಸಿಮ್ ಬ್ಯಾಂಕ್ ಅಂತಕ್ಕಂಥದ್ದು ಇವೆರಡು ವರ್ಡು ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ. ಹೆನ್ಸ್ ದ ಆನ್ಸರ್ ಹಿಯರ್ ರಫ್ತು ಮಾಡುವುದಕ್ಕಾಗಿರ್ತಕ್ಕಂತಹ ಸರಕುಗಳನ್ನು ಉತ್ಪಾದನೆ ಮಾಡಲು ದೇಶದಲ್ಲಿರ್ತಕ್ಕಂತಹ ಅತ್ಯುನ್ನತ ಬ್ಯಾಂಕ್ ಯಾವುದು ಅಂದರೆ ಎಕ್ಸಿಮ್ ಬ್ಯಾಂಕ್. ಇದ್ರ ಬಗ್ಗೆ ಡೀಪ್ ಇನ್ಫಾರ್ಮೇಷನ್ಸ್ ನೋಡೋಣ ನೆಕ್ಸ್ಟ್ ಸ್ಲೈಡಲ್ಲಿ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಎಷ್ಟರಲ್ಲಿ ಸ್ಥಾಪನೆ ಆಯಿತು? 1982 ಜನವರಿ 1ರಲ್ಲಿ ಸ್ಥಾಪನೆ ಆಗುತ್ತೆ. ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಸೊ ಇದು ಮಾಡ್ತಕ್ಕಂಥ ಕೆಲಸಗಳು, ಇದರ ಪ್ರಮುಖ ಉದ್ದೇಶ ಏನು ಅನ್ನೋದನ್ನ ನೋಡೋದಾದರೆ, ರಫ್ತು ಮತ್ತು ಆಮದು ವ್ಯವಹಾರಗಳಲ್ಲಿ ತೊಡಗಿರ್ತಕ್ಕಂತಹ ದೊಡ್ಡ ಪ್ರಮಾಣದ ಹಣಕಾಸಿನ ನೆರವನ್ನು ಕೊಡುತ್ತೆ. ಆಮದು ರಫ್ತುದಾರರಿಗೆ ಸಾಲ ಸೌಲಭ್ಯವನ್ನು ಕೊಡುತ್ತೆ. ಅದ್ರ ಜೊತೆಗೆ ಗುತ್ತಿಗೆ ಆಧಾರದ ಮೇಲೆ ಏನಂತ ಕರಿತೀವಿ? ಕಾಂಟ್ರಾಕ್ಚುಯಲ್ ಬೇಸಿಸ್ ಅಂತ ಕರಿತೀವಿ. ಯಂತ್ರೋಪಕರಣಗಳ ಆಮದು ರಫ್ತಿಗೆ ಹಣಕಾಸು ಸೌಲಭ್ಯವನ್ನು ಕೊಡುತ್ತೆ. ನೋಡಿ, ಇಲ್ಲಿ ಕ್ಯಾಪಿಟಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ, ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ವಿದೇಶದಲ್ಲಿ ಬಂಡವಾಳ ಹೂಡುವಂಥ ಭಾರತೀಯ ಕಂಪನಿಗಳಿಗೆ ಸಾಲ ಸೌಲಭ್ಯವನ್ನು ನೀಡುತ್ತೆ. ಅದರ ಜೊತೆಗೆ ವಿದೇಶಿ ವ್ಯಾಪಾರ ಬೆಳವಣಿಗೆಗೆ ಸಹಾಯವನ್ನು ನೀಡುತ್ತೆ. ಅದರ ಜೊತೆಗೆ 6ನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಅಂದರೆ 1980ರಿಂದ 85ರ ಸಮಯದಲ್ಲಿ ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂಟ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಸ್ಪೆಷಲ್ ಎಕನಾಮಿಕ್ ಝೋನ್. ಏನಿದು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂದರೆ, ನೋಡಿ ಇಲ್ಲಿ ಆಪ್ಷನ್ಸು ಈ ಥರ ಇದೆ. ನೋಡಿ, ಇವೆಲ್ಲ ಸಿಲ್ಲಿ ಆಪ್ಷನ್ಸ್ಗಳು. ನೀವು ನೋಡಿದ ತಕ್ಷಣ SEZ ಅಂತ ನೋಡಿದ ತಕ್ಷಣ ನೀವು ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ಕೋಟ್ ಮಾಡಬೇಕಾಗುತ್ತೆ. ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ವಿಚ್ ವಾಸ್ ಪ್ಯೂರ್ಲಿ ರಿಲೇಟೆಡ್ ಟು ಇಂಡಿಯನ್ ಎಕನಾಮಿಕ್ ಸಿಸ್ಟಮ್. ಏನಿದು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳೋದಾದರೆ, ದೇಶದಲ್ಲಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ರದೇಶ. ನೋಡಿ, ಬೇರೆ ಅಂದರೆ ಈ ಪ್ರದೇಶವನ್ನು ಬಿಟ್ಟು ಇತರೆ ಭಾರತದ ಪ್ರದೇಶಗಳಲ್ಲಿರ್ತಕ್ಕಂತಹ ಆರ್ಥಿಕ ಕಾನೂನುಗಳ ನಿರ್ಬಂಧ ಈ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ಸ್ಗಳಲ್ಲಿ ಇರೋದಿಲ್ಲ. ಇಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ಉದಾರೀಕರಣವಿರುತ್ತೆ. ಸರ್ಕಾರದ ಮಧ್ಯಸ್ಥಿಕೆ ಕೂಡ ಈ ಉದಾರೀಕೃತ ಪ್ರದೇಶದಲ್ಲಿ ಇರೋದಿಲ್ಲ. ರೆಸ್ಟ್ರಿಕ್ಷನ್ಸ್ ಫ್ರೀ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ಕರಿತೀವಿ. ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ಕರಿತೀವಿ. ನೋಡಿ, ಈ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ಗಳು ಅತಿ ಹೆಚ್ಚು ಇರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ನೀವೇನು ಮಾಡಬೇಕಾಗುತ್ತೆ? ತಮಿಳುನಾಡು ಅಂತ ಕೋಟ್ ಮಾಡಬೇಕಾಗುತ್ತೆ. ದೇರ್ ಆರ್ ಮೋರ್ ದ್ಯಾನ್ 238 ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಆರ್ ದೇರ್.
ರೈಟ್. ಸೊ ಈ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಇಂಟ್ರೊಡ್ಯೂಸ್ ಮಾಡದೆ ಭಾರತದ ಆರ್ಥಿಕ ವ್ಯವಸ್ಥೆಗೆ ಏನು ಉಪಯೋಗ ಆಗುತ್ತೆ ಅಂದರೆ ಉದ್ಯೋಗ ನಿರ್ಮಾಣವಾಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ, ಜೊತೆಗೆ ವಿದೇಶಿಯರು ಬಂಡವಾಳವನ್ನು ಹೂಡಿಕೆ ಮಾಡೋದಕ್ಕೆ ಒಂದು ಉತ್ತೇಜನವನ್ನು, ಒಂದು ಪ್ರಮೋಷನನ್ನು, ಒಂದು ಇನ್ಸ್ಪೈರೇಷನನ್ನು ಕೊಡುತ್ತೆ. ಯಾವುದು? ಸ್ಪೆಷಲ್ ಎಕನಾಮಿಕ್ ಝೋನ್. ಏನಕ್ಕೆ ಅಂದರೆ ಇಲ್ಲಿ ಯಾವುದೇ ರೀತಿಯ ಆರ್ಥಿಕ ಅಡೆತಡೆಗಳು ಇರೋದಿಲ್ಲ. ಯಾವುದರಿಂದ? ಸರ್ಕಾರದಿಂದ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ಗಳು ಎಲ್ಲಾದರೂ ಇಂಟ್ರೊಡ್ಯೂಸ್ ಆದರೆ, ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಆಗಿದೆ 2002ರಲ್ಲಿ, ರೈಟ್. ಸೊ ಈ ರೀತಿಯಾಗಿರ್ತಕ್ಕಂಥ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ಗಳು ಇಂಟ್ರೊಡ್ಯೂಸ್ ಆದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತೇಳಿ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಇಂಡೆಕ್ಸನ್ನು ವರ್ಲ್ಡ್ ಬ್ಯಾಂಕು ಏನು ಮಾಡುತ್ತೆ? ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ಸುಲಲಿತವಾಗಿ ವ್ಯಾಪಾರ ಮಾಡ್ತಕ್ಕಂತಹ ಒಂದು ಇಂಡೆಕ್ಸ್, ಸೂಚ್ಯಂಕವಾಗಿದೆ. ಸೊ ಈ ಇಂಡೆಕ್ಸಲ್ಲಿ ಅತೀವ ಪ್ರಮಾಣವಾಗಿರ್ತಕ್ಕಂಥ ಹೆಚ್ಚಳವನ್ನು ಕಾಣ್ಬೋದು ಅಂತ ಹೇಳ್ತಾ, ರೈಟ್. ನೆಕ್ಸ್ಟ್ ಕ್ವಶನ್, ನಿಮಗೆಲ್ಲ ಇದಕ್ಕೆ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ, ರೈಟ್. ನೆಕ್ಸ್ಟ್ ನಾನು ನೋಡೋಣ. ಇಲ್ಲಿ NCERT ಇದರ ವಿಸ್ತೃತ ರೂಪ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತು ತುಂಬಾ ಈಸಿ ಆಗಿರ್ತಕ್ಕಂಥದ್ದು. ನೋಡಿ, ನ್ಯಾಷನಲ್ ಕೌನ್ಸಿಲ್ ಆಫ್ ಎನ್ವಿರಾನ್ಮೆಂಟ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂತ ಇದೆ, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ಅಂಡ್ ಟ್ರೈನಿಂಗ್ ಅಂತ ಇದೆ. ನೋಡಿ, ಇಲ್ಲೊಂದು ಹಿಂಟ್ ಕೊಡ್ತೀನಿ ನಿಮಗೆ. ಬೇಸಿಕಲಿ NCERT ಸಿಲೆಬಸ್ ಅಂತ ನೀವೆಲ್ಲಾದರೂ ಕೇಳಿರ್ತೀರಾ, ರೈಟ್. ನೋಡಿ, NCERT ಸಿಲೆಬಸ್ ಅಂದ ತಕ್ಷಣ ಇಟ್ ವಾಸ್ ರಿಲೇಟೆಡ್ ಟು ಎಜುಕೇಷನ್ ಕಾನ್ಸೆಪ್ಟ್, ಹೌದಾ? ಸೊ ಎಜುಕೇಷನ್ ಕಾನ್ಸೆಪ್ಟು ಈ ಅಂತಕ್ಕಂಥ ಒಂದು ಅಕ್ಷರದಲ್ಲಿ ಯಾವ 3 ಆಪ್ಷನ್ಸ್ಗಳಲ್ಲೂ ಇಲ್ಲ, ಇದರಲ್ಲಿ ಮಾತ್ರ ಎಜುಕೇಷನಲ್ ಇದೆ. ಸೊ ಹಾಗಾಗಿ ನಿಮಗೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ನೀವು ಈಸಿಯಾಗಿ ಪಿಕಪ್ ಮಾಡ್ಬೋದು. ಏನದು? NCERT ಅಂತೇಳಿ, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ಆ್ಯಂಡ್ ರಿಸರ್ಚ್ ಟ್ರೈನಿಂಗ್ ಅಂತ ಕರಿತೀವಿ. 1961ರಲ್ಲಿ ಸ್ಥಾಪನೆ ಆಗುತ್ತೆ. ಕೇಂದ್ರ ಕಚೇರಿ ನ್ಯೂ ಡೆಲ್ಲಿಯಲ್ಲಿದೆ. ಇದರ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದರೆ ರಮೇಶ್ ಪೋಖ್ರಿಯಾಲ್ ಅಂತೇಳಿ ಹೇಳಬೇಕಾಗುತ್ತೆ. ಪೋಖ್ರಿಯಾಲ್ ಅಂತೇಳಿ ಹೇಳಬೇಕಾಗುತ್ತೆ. ಇದು ಸೋಷಿಯಲ್ ಆರ್ಗನೈಸೇಷನ್ ಆ್ಯಕ್ಟ್ನ ಮೂಲಕ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಭಾರತದ ಅತ್ಯಂತ ದೊಡ್ಡ ಆಟೋನೋಮಸ್ ಆರ್ಗನೈಸೇಷನ್, ಸ್ವಾಯತ್ತವಾಗಿರ್ತಕ್ಕಂತಹ ಸಂಸ್ಥೆ. ಯಾವುದು? NCERT. ನೋಡಿ, ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಕೊಡೋದಾದರೆ CBSE ಸಿಲೆಬಸ್ ಅಂತ ಕರಿತೀವಿ, ರೈಟ್. ಏನಿದು CBSE ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್, NCERT ಅಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ಅಂಡ್ ಟ್ರೈನಿಂಗ್ ಅಂತ ಕರಿತೀವಿ. ಇವೆರಡೂ ಸಿಲೆಬಸ್ಗಳು ಕೂಡ ಆಸ್ ಪರ್ ದ ನ್ಯೂ ಎಕನಾಮಿಕ್ ಪಾಲಿಸಿ, ಹೊಸ ಶಿಕ್ಷಣ ನೀತಿ 2019ರ ಪ್ರಕಾರ ಈ ಯಾವುದೇ ರೀತಿಯಾಗಿರ್ತಕ್ಕಂಥ NCERT CBSE ಸಿಲೆಬಸ್ಗಳಿರೋದಿಲ್ಲ. ಇಲ್ಲಿ ಏನಾಗಿರುತ್ತೆ? ಯೂನಿವರ್ಸಲೈಸೇಷನ್ ಆಫ್ ಎಜುಕೇಷನ್, ಸಿಂಗಲ್ ಯೂನಿವರ್ಸಲ್ ಅಂದರೆ ಏಕರೂಪವಾಗಿರ್ತಕ್ಕಂಥ ಶಿಕ್ಷಣ ಜಾರಿಯಲ್ಲಿರುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ನಿಮಗೆ ಇಲ್ಲಿ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ, ರೈಟ್. ನೆಕ್ಸ್ಟ್ ಕ್ವಶನ್ಗೆ ನೋಡೋಣ. ಇಲ್ಲಿ ಆನ್ಸರು, ಕೇಂದ್ರ ಸರ್ಕಾರದವರು 2013 ಜನವರಿ 1ನೇ ತಾರೀಕು ನೇರ ನಗದು ಸೌಲಭ್ಯ ವರ್ಗಾವಣೆ, ನೋಡಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ, ವರ್ಗಾವಣೆ ಯೋಜನೆಯನ್ನು ಜಾರಿಗೆ ತಂದಿದ್ದು. ಇದರ ಮುಖ್ಯ ಲಕ್ಷಣ, ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನೋಡೋದಾದರೆ, ಫಲಾನುಭವಿಗಳ ಕೈಗೆ ನೇರವಾಗಿ ನಗದನ್ನು ವರ್ಗಾಯಿಸ್ತಕ್ಕಂಥದ್ದು, ಸ್ಥಳೀಯ ಆಡಳಿತದ ಏಜೆಂಟ್ ಮೂಲಕ ನಗದನ್ನು ವಹಿಸ್ತಕ್ಕಂಥದ್ದು, ಜೊತೆಗೆ ಆಧಾರ್ ಸಂಪರ್ಕಿತ ಬ್ಯಾಂಕ್ ಖಾತೆಗಳಿಗೆ ನಗದನ್ನು ನೇರವಾಗಿ ವರ್ಗಾವಣೆ ಮಾಡ್ತಕ್ಕಂಥದ್ದು, ಸಬ್ಸಿಡಿ ಪಡೆದ ಸರಕುಗಳ ರೂಪದಲ್ಲಿ ಫಲಾನುಭವಿಗಳ ನಗದನ್ನು ವರ್ಗಾಯಿಸ್ತಕ್ಕಂಥದ್ದು. 4 ಆಪ್ಷನ್ಸ್ಗಳಿದೆ. ಬಟ್ ಈ 4 ಆಪ್ಷನ್ಸ್ಗಳಲ್ಲಿ ಆಧಾರ್ ಅನ್ನೋ ಆಪ್ಷನ್ಸ್ ಇರೋದಿಲ್ಲ. ಯಾವುದೇ ಆಪ್ಷನಲ್ಲಿ ಆಧಾರ್ ಅನ್ನೋ ವರ್ಡ್ ಇಲ್ಲ. ಸೊ ಯಾವುದೇ ಒಂದು DBT ಕೆಲಸವನ್ನು ಮಾಡಬೇಕು, ನೇರ ಹಣ ವರ್ಗಾವಣೆ ಕೆಲಸ ಮಾಡಬೇಕು ಅಂದರೆ ಯು ಶುಡ್ ಲಿಂಕ್ ದ ಆಧಾರ್ ಕಾರ್ಡ್ ಟು ಯುವರ್ ಬ್ಯಾಂಕ್ ಅಕೌಂಟ್ಸ್, ರೈಟ್. ಇದನ್ನು ನಾವು ಮುಂಚೆನೇ ಡಿಸ್ಕಸ್ ಮಾಡಿದ್ದೀವಿ. ಏನಂದರೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆಯ ಮೂಲಕ ಜಾಮ್ ಟ್ರಿನಿಟಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಜನ್ಧನ್ ಆಧಾರ್ ಮೊಬೈಲ್, ರೈಟ್. ಈ ಜಾಮ್ ಟ್ರಿನಿಟಿ ಮೂಲಕ ಈ DBT ಅಂತಕ್ಕಂಥದ್ದು ತುಂಬಾ ಸಕ್ಸಸ್ಫುಲ್ ಆಗಿದೆ, ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ನೋಡಿ, ಇದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂದರೆ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು 2013 ಜನವರಿ 1, ಆಸ್ ಐ ಕೋಟೆಡ್ ಅರ್ಲಿಯರ್. ಇದರಲ್ಲಿ ಇಂಟ್ರೊಡ್ಯೂಸ್ ಆಯಿತು ಯಾವುದು? DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ನೋಡಿ, ಇದು ಈ ಒಂದು ಬ್ಯಾಂಕ್ ಖಾತೆ ಮೂಲಕ ಯಾವ ವ್ಯಕ್ತಿಗಳು ಬ್ಯಾಂಕ್ ಖಾತೆಗೆ ತನ್ನ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿರ್ತಾರೋ ಅವರಿಗೆ ಸಹಾಯಧನ ಆಗಿರಲಿ ಅಥವಾ ಪರಿಹಾರಧನ ಆಗಿರಲಿ ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ನೇರವಾಗಿ ತಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಈ ಒಂದು ಪ್ರೈಸ್, ಈ ಒಂದು ಫೆನಾಮಿನವನ್ನು, ಈ ಒಂದು ಪ್ರೋಸೆಸ್ಸನ್ನು ನಾವೇನಂತ ಕರಿತೀವಿ? ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ.
4 ಆಪ್ಷನ್ಸ್ಗಳು ಕ್ವೈಟ್ ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದ ಈ 3 ಆಪ್ಷನ್ಸ್ಗಳಲ್ಲಿ ಆಧಾರ್ ಇಲ್ಲ, ಒಂದು ಆಪ್ಷನ್ನಲ್ಲಿ ಆಧಾರ್ ಇದೆ. ಸೊ ಈ ಆಧಾರ್ ಸಂಪರ್ಕಿತ ಬ್ಯಾಂಕ್ ಖಾತೆಗಳಿಗೆ ನಗದನ್ನು ನೇರವಾಗಿ ವರ್ಗಾವಣೆ ಮಾಡ್ತಕ್ಕಂಥದ್ದು ಈ ಒಂದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಮೂಲ ಉದ್ದೇಶ. ರೈಟ್. ಸೊ ಆನ್ಸರ್ here third one. Right. So this is the video guys. I hope this video is very helpful for you. So let me know your thoughts in the comment section. Don't forget to subscribe, like, share, comment. Thank you one and all. Right. Thank you.